ನಮಸ್ಕಾರ. ಈಗಾಗಲೇ ನೀವು ನಮ್ಮ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಎವ್ರಿಡೇ ನೋಡ್ತಿರ್ತೀರಾ. ಹಾಗೆ ಇಲ್ಲಿ ಬರುವಂತಹ ಅಪ್ಡೇಟ್ ಸಹ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಇವತ್ತು ನಾನ್ ನಿಮ್ ಜೊತೆ ಈ ಎಪಿಸೋಡಲ್ಲಿ 2 ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೊದಲನೇ ಟಾಪಿಕಲ್ಲಿ ಇಂಡಿಯನ್ ಐಟಿ ಕಂಪನಿಗಳು ಕಷ್ಟ ಕಾಲದಲ್ಲಿದೆ. ಅಂದ್ರೆ ಗ್ರೋತ್ ಇಲ್ಲ, ಕಾಂಪಿಟೇಷನ್ ಜಾಸ್ತಿ, ಎಐನದ್ದೇ ತಲೆನೋವು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇನ್ನು ಎರಡನೇ ಟಾಪಿಕಲ್ಲಿ ಸುಪ್ರೀಂ ಕೋರ್ಟ್ ಇಂದ ಹೊಸ ರೂಲ್ ಬಂದಿದೆ. ಅಂದ್ರೆ ಈ ವಿದೇಶಿ ಕಂಪನಿಗಳಿರುತ್ತೆ ಗೊತ್ತಾ, ಇದು ಭಾರತದಿಂದ ಬಿಸ್ನೆಸ್ ಏನಾದ್ರು ಮಾಡಿದ್ರೆ ಇಲ್ಲೇ ಟ್ಯಾಕ್ಸ್ ಕಟ್ಟಬೇಕು. ಇದ್ರ ಬಗ್ಗೆನೂ ಕೂಡ ಮಾತಾಡೋಣ. ಇವತ್ತು 31 ಜುಲೈ ಥರ್ಸ್ಡೇ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಬನ್ನಿ ಅಪ್ಡೇಟ್ಸ್ ಅನ್ನ ನೋಡ್ಕೊಂಬರೋಣ. ಇಂಡಿಯನ್ ಐಟಿ ಕಂಪನಿಗಳಿಗೆ ಇದು ಒಂದು ರಿಪೋರ್ಟ್ ಕಾರ್ಡ್ ವಾರ ಅಂತ ಹೇಳ್ಬೋದು. ನಾವು ಕಳೆದ ಕ್ವಾರ್ಟರ್ ನಲ್ಲಿ ನೋಡಿದಾಗ ನಮ್ಮ ಭಾರತದ ಐಟಿ ಮೇಜರ್ ಗಳ ರಿಸಲ್ಟ್ಸ್ ಕವರ್ ಮಾಡಿದಾಗ ಇಂಡಿಯನ್ ಐಟಿಯ ಅಂದ್ರೆ ಕಷ್ಟದ ಸಮಯದ ಬಗ್ಗೆನೂ ಕೂಡ ಮಾತಾಡಿದ್ವಿ ಅಲ್ವಾ. ಸಾಮಾನ್ಯವಾಗಿ ಬ್ಯಾಕ್ ಟು ಬ್ಯಾಕ್ ಕ್ವಾರ್ಟರ್ಸ್ ಗಳಲ್ಲಿ ರಿಸಲ್ಟ್ಸ್ ಹೆಚ್ಚು ಬದಲಾಗೋದೇ ಇಲ್ಲ. ಮತ್ತೆ ಐಟಿ ವಲಯವನ್ನ ನೀವು ನೋಡಿದಾಗ ಇದಕ್ಕೇನು ಹೊಸದಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ಬಾರಿ ರಿಸಲ್ಟ್ ಸುತ್ತಲಿನ ಮಾತುಕತೆನೇ ಬದಲಾಗಿರ್ಬೋದು. ಕಳೆದ ವಾರ ಅಂದ್ರೆ ಕ್ವಾರ್ಟರ್ ಐಟಿ ರಿಸಲ್ಟ್ ಸುತ್ತಲಿನ ಚರ್ಚೆ ನಡೆಯಿತು. ಟ್ರಂಪ್ನ ಟ್ರೇಡ್ ವಾರ್ ಹೇಗೆ ಪ್ಲೇಔಟ್ ಆಗ್ಬೋದು ಅನ್ನೋ ಒಂದು ಭಯವನ್ನ ಕೂಡ ತೋರಿಸ್ತಾ ಇತ್ತು. ಈ ಒಂದು ಅನ್ಸರ್ಟಿನಿಟಿನ ನೀವು ನೋಡಿದಾಗ ಅವರ ಕ್ಲೈಂಟ್ಸ್ ಕಡಿಮೆ ಖರ್ಚು ಮಾಡ್ತಿದ್ರು. ಮತ್ತೆ ಇದು ಕೂಡ ಐಟಿ ಫರ್ಮ್ಸ್ ಗಳ ಮೇಲೆ ಪರಿಣಾಮ ಬೀರ್ತಿತ್ತು. ಅಂದ್ರೆ ಹೈರಿಂಗ್ ನಿಧಾನ ಆಗ್ತಾ ಇತ್ತು. ಹಾಗೆ ಸಂಬಳಗಳೆಲ್ಲ ನೀವು ನೋಡಿದಾಗ ಏರಿಕೆಗಳೇ ಇರ್ತಿರ್ಲಿಲ್ಲ. ಎಲ್ಲಾ ಕಡೆನೂ ಕೂಡ ಇದ್ದಕ್ಕಿದ್ದ ಹಾಗೆ ಎಂಪ್ಲಾಯೀಸ್ ಗಳನ್ನ ತೆಗೆದು ಹಾಕ್ತಾ ಇದ್ರು. ಈ ಬಾರಿ ಪ್ರಶ್ನೆಗಳನ್ನ ನೀವು ನೋಡಿದಾಗ ಹೆಚ್ಚು ಅಸ್ತಿತ್ವಕ್ಕೆ ಬಂದಿರೋದು ತುಂಬಾ ರಿಲೇಟೆಡ್ ಆಗಿದೆ ಅನ್ಸುತ್ತೆ. ನೋಡಿ, ಜನರು ಭಾರತದ ಒಂದು ಐಟಿ ಬಿಸ್ನೆಸ್ ನ ಗ್ರಾಂಟೆಡ್ ಆಗಿ ತಗೊಳ್ಬೋದಾ ಅಂತ ಯೋಚಿಸ್ತಾ ಇದ್ದಾರೆ. ಕಳೆದ 30 ವರ್ಷಗಳಲ್ಲಿ ಅವ್ರಿಗೆ ಅಂದ್ರೆ ಭಾರತದ ಹೆಚ್ಚಿನ ಭಾಗಕ್ಕೆ ಈ ಒಂದು ಬಿಸ್ನೆಸ್ ಮಾಡೆಲ್ ಏನಿದೆ ಗೊತ್ತಾ, ಇದು ಸಮೃದ್ಧಿಯನ್ನ ಎಲ್ಲೋ ಒಂದ್ ಕಡೆ ತಗೊಂಡ್ ಕೊಟ್ಟಿದೆ. ಅಂದ್ರೆ ಶಿಪ್ಪಿಂಗ್ ಇಂಟು ಇರ್ರೆವೆಲೆನ್ಸ್ ಅಂತ ಹೇಳ್ಬೋದು. ಈ ಒಂದು ಟ್ವಿಸ್ಟ್ ನಲ್ಲಿ ಈ ಒಂದು ಇಂಡಸ್ಟ್ರಿ ಹೇಗ್ ಸಾಗತ್ತೆ, ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ನಾವು 3 ಕಂಪನಿಗಳ ಅಂದ್ರೆ ಇನ್ಫೋಸಿಸ್, ಟಿಸಿಎಸ್ ಮತ್ತೆ HCL ಟೆಕ್ ನ ರಿಸಲ್ಟ್ಸ್ ಗಳನ್ನ ನೋಡೋಣ. ನೋಡಿ, ಕೆಲವು ನಾವು ನಂಬರ್ಸ್ ಗಳನ್ನ ನೋಡ್ತೀವಿ ಅಂದ್ರೆ ಒಟ್ಟಾರೆಯಾಗಿ. ಈಗ ನಮ್ಮ ಒಂದು ಐಟಿ ಸೆಕ್ಟರ್ ನೀವು ನೋಡಿದಾಗ ತಾನ್ ಬೆಳಿಬೇಕಾದ್ರೆ ಹಾಗೆ ಲಾಭದಲ್ಲಿ ಕುಸಿತವನ್ನ ಕೂಡ ಕಂಡಿದೆ ಅಲ್ವಾ. ಇದು ಕಳೆದ ಕ್ವಾರ್ಟರ್ಸ್ ನಿಂದ ಹೆಚ್ಚು ಬದಲಾಗೇ ಇಲ್ಲ. ಆದ್ರೆ ಒಂದೇ ಒಂದು ಡಿಫ್ರೆನ್ಸ್ ಇದೆ. ಈ ಬಾರಿ ಗೆದ್ದವರು ಮತ್ತೆ ಸೋತವರು ಹೆಚ್ಚು ತುಂಬಾ ಸ್ಪಷ್ಟವಾಗಿದ್ದಾರೆ ಅಂತ ಗೊತ್ತಾಗತ್ತೆ. ಇನ್ಫೋಸಿಸ್ ಈ ಕ್ವಾರ್ಟರ್ ನಲ್ಲಿ ಗೆದ್ದವರಲ್ಲಿ ಎದ್ದು ಕೂಡ ಕಾಣ್ತಾ ಇದೆ. ಅದು ಎಲ್ಲಾ ಪ್ರಮುಖ ಐಟಿ ಫರ್ಮ್ಸ್ ಗಳ ಪೈಕಿ ನೀವು ನೋಡಿದಾಗ ಅತಿ ಹೆಚ್ಚು ಅಂದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆದಾಯದ ಬೆಳವಣಿಗೆಯನ್ನ 2.6% ರಿಪೋರ್ಟ್ ಮಾಡಿದೆ. ಈ ಕ್ವಾರ್ಟರ್ ನಲ್ಲಿ 42,279 ಕ್ರೋರ್ಸ್ ಆದಾಯವನ್ನ ಮಾಡ್ಕೊಂಡಿರೋದು. ಅದರ ಒಂದು ನೆಟ್ ಪ್ರಾಫಿಟ್ ನೀವು ನೋಡಿದಾಗ 6,921 ಕ್ರೋರ್ಸ್ ನಲ್ಲಿದೆ. ಹಾಗೇನೆ ಅದರ ಒಂದು ಆಪರೇಟಿಂಗ್ ಮಾರ್ಜಿನ್ ನೀವು ನೋಡಿದಾಗ 20-22% ಬ್ಯಾಂಡ್ ನಲ್ಲಿ ಬದಲಾಗದೆ ಹಾಗೆ ಉಳಿದಿದೆ. ಆದ್ರೆ ಉಳಿದ ಒಂದು ಇಂಡಿಯನ್ ಐಟಿ ಕಂಪನಿಗಳಿಗೆ ಅಂತಹ ಅಂದ್ರೆ ಸೆಲೆಬ್ರೇಟ್ ಮಾಡೋ ಅಂತ ಸಮಯನೇ ಇಲ್ಲ. ಟಿಸಿಎಸ್ ನ ಉದಾಹರಣೆಗೆ ತಗೊಳ್ಳೋಣ. 2020 ರ ಒಂದು ಕೋವಿಡ್ ಆರಂಭದ ನಂತರ ಅಂದ್ರೆ ಒಂದು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ತನ್ನ ಅತಿ ಹೆಚ್ಚು ಅಂದ್ರೆ ಕೆಟ್ಟದಾದ ಫಸ್ಟ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಅನ್ನ ರಿಪೋರ್ಟ್ ಮಾಡ್ತು. ಅದರ ಆದಾಯವನ್ನ ನೀವು ನೋಡಿದಾಗ 63,437 ಕ್ರೋರ್ಸ್ಗೆ ಇಳಿದೋಗಿದೆ. ಕಳೆದ ವರ್ಷಕ್ಕಿಂತ 3.1% ಕಡಿಮೆ. ಮತ್ತೆ ಕಳೆದ ಕ್ವಾರ್ಟರ್ 1ರಲ್ಲೇ 1.6% ಡೌನ್ ಆಗಿರೋದು. ಇನ್ನು ಅದರ ನೆಟ್ ಪ್ರಾಫಿಟ್ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಇಯರ್ ಆನ್ ಇಯರ್ 6% ಬೆಳೆದಿದ್ದು 12,804 ಕ್ರೋರ್ಸ್ ಆಗಿದೆ. ಆದ್ರೆ ಕಂಪನಿ ಅಷ್ಟೇನು ಕೂಡ ಆಪ್ಟಿಮಿಸ್ಟಿಕ್ ಆಗಿ ಕಾಣ್ತಿಲ್ಲ. ಟು ಬಿ ಹಾನೆಸ್ಟ್, ಇಲ್ಲಿ ಗೊತ್ತಾಗದೇನು, ಈ ರಿಸಲ್ಟ್ಸ್ ಅನೌನ್ಸ್ ಆದ ಕೇವಲ 2 ವಾರಗಳ ನಂತರ ಟಿಸಿಎಸ್ 12,000 ಜನರನ್ನ ತಮ್ಮ ಒಂದು ವರ್ಕ್ ಫೋರ್ಸ್ ಇರುತ್ತೆ ಗೊತ್ತಾ, ಅದರ ಒಂದು 2% ನೀವು ನೋಡಿದಾಗ ಕೆಲಸನ ತೆಗೆದು ಹಾಕಬೇಕು ಅಂತಾನು ಕೂಡ ಅನೌನ್ಸ್ ಮಾಡಿದ್ರು. HCL ಟೆಕ್ನಾಲಜಿ ನೋಡಿ, ಇದು ಒಂದು ಮಿಡಲ್ ಆಫ್ ದಿ ಪ್ಯಾಕ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅದರ ಆದಾಯ ನೀವು ನೋಡಿದಾಗ 30,349 ಕ್ರೋರ್ಸ್ ಬಂದಿರೋದು. ಕಳೆದ ಕ್ವಾರ್ಟರ್ ಗಿಂತ 0.8% ಕಡಿಮೆ. ಆದ್ರೆ ಕಳೆದ ವರ್ಷಕ್ಕಿಂತ 3.7% ಹೆಚ್ಚು. ಅವರ ಒಂದು ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಸುಮಾರು 10% ಬೆದ್ದಿದ್ದು 3,843 ಕ್ರೋರ್ಸ್ ಆಗಿದೆ. ಇದನ್ನೆಲ್ಲ ನೋಡಿದಾಗ ಬೇಸಿಕ್ಲಿ ಇದ್ರ ಬಗ್ಗೆ ತಲೆ ಹೆಚ್ಚು ಕೆಡ್ಸ್ಕೊಳ್ಬೇಕಾಗಿಲ್ಲ. ಯಾಕೆ ಗೊತ್ತಾ, ಕಂಪ್ನಿ ವಿವರಿಸಿದ ಹಾಗೆ ಅವರ ದೊಡ್ಡ ಕ್ಲೈಂಟ್ಸ್ ಗಳಲ್ಲಿ ಒಬ್ರು ಏನ್ ಮಾಡಿದ್ರು, ಬ್ಯಾಂಕ್ರಪ್ಟ್ ಆದ್ರು ಅಂತ. ಮತ್ತೆ ಅವರ ಒಂದು ಜನರೇಟಿವ್ ಎಐ ಮೇಲೆ ತುಂಬಾನೇ ಖರ್ಚು ಮಾಡಿದ್ದಾರೆ. ಆದ್ರೆ ಅವರು ಖಂಡಿತವಾಗ್ಲೂ ಕೂಡ ಆಪ್ಟಿಮಿಸ್ಟಿಕ್ ಆಗಿರ್ಲಿಲ್ಲ. ಅಂದ್ರೆ ಎಲ್ಲೂ ಒಂದ್ ಕಡೆ ಪಾಸಿಟಿವಿಟಿನ ನೋಡ್ತಿರ್ಲಿಲ್ಲ ಅಂತ. ನಿಜ ಹೇಳ್ಬೇಕು ಅಂತಂದ್ರೆ ಅವರ ವರ್ಷದ ಉಳಿದ ಭಾಗಕ್ಕೆ ತಮ್ಮ ಲಾಭದ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಗೊತ್ತಾ, ಅದು 2% ಅಷ್ಟು ಕಡಿಮೆ ಮಾಡ್ಕೊಂಡಿದ್ದಾರೆ. ಆದ್ರೆ ನಿಜವಾದ ಕತೆ ಇರೋದು ಈ ನಂಬರ್ಸ್ ಗಳ ಆಚೆಗೆ ನೀವು ನೋಡಿದಾಗ ಅಂದ್ರೆ ಈ ಒಂದು ಇಂಡಸ್ಟ್ರಿಗೆ ಸಿಕ್ ಹಾಕೊಂಡಿರೋ ಒಂದು ವಲಯ ವ್ಯಾಪಿ ಅಂತ ಹೇಳ್ತೀವಿ ಗೊತ್ತಾ, ಆ ಒಂದು ಟ್ರೆಂಡ್ಸ್ ನಲ್ಲೇ. ಬೇಸಿಕಲಿ ಐಟಿ ಬಿಸ್ನೆಸ್ ನೋಡಿ, ಇದು ನಡೆಯೋದೇ ಡೀಲ್ ಗಳ ಮೇಲೆ. ಪ್ರತಿ ರಿಸಲ್ಟ್ ಸೀಸನ್ ನೀವು ನೋಡಿದಾಗ ಈ ಕಂಪನಿಗಳ ಒಂದು ಡೀಲ್ ಪೈಪ್ಲೈನ್ ಇರುತ್ತೆ ಗೊತ್ತಾ, ಇದು ಒಂದು ದೊಡ್ಡ ಚರ್ಚೆ ಮಾಡ್ಬೇಕಾಗಿರೋ ವಿಷಯ ಆಗಿರುತ್ತೆ. ಈ ಬಾರಿ ಅವ್ರು ಹೇಗ್ ಮಾಡ್ತಿದ್ದಾರೆ ಅದಕ್ಕೂ ಮುಂಚೆ ನಾವಿಲ್ಲಿ ಸ್ವಲ್ಪ ಹಿಸ್ಟ್ರಿನ ನೋಡ್ಕೊಂಬರೋಣ. ಈಗ ನೀವು ಒಂದು ಟಾಯ್ ಫ್ಯಾಕ್ಟ್ರಿ ಅಂದ್ರೆ ಗೊಂಬೆನ ಮಾಡುವಂತಹ ಫ್ಯಾಕ್ಟ್ರಿನ ನಡೆಸ್ತಿದ್ದೀರಾ ಅಂತ
ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಕ್ಟರಿಯ ಬೇರೆ ಬೇರೆ ಭಾಗಗಳಿದೆ. ಮತ್ತೆ ಪ್ರತಿಯೊಂದು ಭಾಗವನ್ನು ಕೂಡ ಡಿಜಿಟೈಸ್ ಮಾಡೋಕೆ ನೀವು ಏನ್ ಮಾಡ್ತೀರಾ? ಹಲವಾರು ಸಣ್ಣ ಒಂದು ಐಟಿ ವೆಂಡರ್ಸ್‌ನ ಹೈರ್ ಮಾಡ್ಕೊಳ್ತಿದ್ದೀರಾ. ಆದ್ರೆ ಆ ಒಂದು ಕಾಸ್ಟ್‌ಗಳು ಹೆಚ್ಚಾಗತ್ತೆ. ಎಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬ ವೆಂಡರ್‌ನ ಇಟ್ಕೊಳ್ಳೋದು ತುಂಬಾ ಕಡಿಮೆ ಅನ್ಸ್ಬೋದು. ಸೊ ನೀವ್ ಏನ್ ಮಾಡ್ತೀರಾ? ನಿಮ್ಮ ವೆಂಡರ್ಸ್ ಇರ್ತಾರೆ ಗೊತ್ತಾ? ಅವ್ರನ್ನೇ ಕನ್ಸಾಲಿಡೇಟೆಡ್ ಮಾಡ್ತೀರಿ. ಇನ್ನು ಇಂಡಿಯನ್ ಐಟಿ ಕಂಪನಿಗಳು ಇದರಲ್ಲಿ ತುಂಬಾನೇ ಸ್ಕಿಲ್ಡ್ ಆಗಿದೆ. ಇವನ್ನೇ ವೆಂಡರ್ ಕನ್ಸಾಲಿಡೇಷನ್ ಡೀಲ್ಸ್ ಅಂತ ಕರೆಯೋದು. ಇನ್ನು ಇಂಡಿಯನ್ ಐಟಿ ಕಂಪನೀಸ್‌ಗಳಲ್ಲಿ ಹಲವಾರು ಕ್ಲೈಂಟ್ಸ್‌ಗಳನ್ನ ನೀವು ನೋಡಿದಾಗ ಹೆಚ್ಚಾಗಿ ನಾರ್ತ್ ಅಮೆರಿಕ ಮತ್ತೆ ಯುರೋಪ್‌ನಲ್ಲಿ ಇರೋದು. ಅಂದ್ರೆ ತಮ್ಮ ಲಾಭಗಳು ಬೀಳ್ತಿರೋದನ್ನ ಇವ್ರು ನೋಡ್ತಿದ್ದಾರೆ ಅಂತ. ಹಾಗೇನೆ ಅವರು ಕಾಂಪಿಟೇಟಿವ್ ಆಗಿ ಉಳಿಬೇಕು ಅಂತ ಈ ಒಂದು ಕಾಸ್ಟ್‌ಗಳಿರುತ್ತೆ ಗೊತ್ತಾ? ಅದನ್ನ ಕಮ್ಮಿ ಮಾಡ್ಬೇಕು ಅಂತಾನೂ ಕೂಡ ಅನ್ಕೊಂಡಿದ್ದಾರೆ. ಅದ್ರ ಮೇಲೆ ಈ ಒಂದು ಟ್ರಂಪ್‌ನ ಟ್ಯಾರಿಫ್ ಅನೌನ್ಸ್‌ಮೆಂಟ್ಸ್ ಬೇರೆ. ಇನ್ನು ಹೆವಿ ಅನ್ಸರ್ಟನಿಟಿ ಇದೆಲ್ಲನೂ ಕೂಡ ಒಂದು ತುಂಬಾ ಕನ್ಫ್ಯೂಸಿಂಗ್ ಆಗುವಂತಹ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಒಂದೇ ಉತ್ತರ ಅಂದ್ರೆ ಏನ್ ಗೊತ್ತಾ? ಈ ಒಂದು ಕಾಸ್ಟ್‌ಗಳನ್ನ ಕಡಿಮೆ ಮಾಡೋದು. ಇದು ಕಂಪನಿಗಳನ್ನ ವೆಂಡರ್ ಕನ್ಸಾಲಿಡೇಷನ್ ಡೀಲ್ಸ್ ಕಡೆಗೆ ತಗೊಳ್ಬಹುದು ನೋಡಿ. ಇದನ್ನ ನಾವು ನೋಡಿದಾಗ ಐಟಿ ಮೇಜರ್‌ಗಳಿಗೆ ಒಳ್ಳೇದ್ ಅನ್ಸುತ್ತಾ ಅಥವಾ ಅನ್ಸಲ್ವಾ? ಹೌದು. ಒಂದ್ ರೀತಿಯಲ್ಲಿ ನಾವು ನೋಡಿದಾಗ ಈ ಒಂದು ಪೊಟೆನ್ಷಿಯಲ್ ಕ್ಲೈಂಟ್ಸ್ ಯಾರು ತಮ್ಮ ಐಟಿ ಖರ್ಚುಗಳ ಮೇಲೆ ಹಣ ಸುರಿಯೋ ಮೂಡಲ್ ಇರಲ್ಲ ಅಲ್ವಾ? ಅವ್ರಿಗೆ ಒಳ್ಳೇದಂತ ಅನ್ಸ್ಬೋದು. ಅಥವಾ ತಾವೇ ಗಂಭೀರವಾದ ಒಂದು ಕಾಸ್ಟ್‌ನಲ್ಲಿ ಅಂದ್ರೆ ಪ್ರೆಷರ್ ಅಲ್ಲಿ ಇದೀವಿ ಅಂತ ಅನ್ಸ್ಬೋದು. ಈ ಮಧ್ಯೆ ನೀವು ನೋಡಿದಾಗ ಒಂದು ಡೀಲ್ ಸಿಗುವ ಹಾಗೆ ಕಾಣ್ತಾನೆ ಇರ್ಲಿಲ್ಲ. ಆ ಡೀಲ್ಸ್‌ಗಳಿಗಾಗಿ ಐಟಿ ಕಂಪನಿಗಳ ನಡುವೆ ತುಂಬಾ ತೀವ್ರವಾದ ಕಾಂಪಿಟೇಷನ್ ಇರ್ತಿತ್ತು. ಇನ್ನು ಫರ್ಮ್ಸ್‌ಗಳು ಅಂದ್ರೆ ಅತಿ ದೊಡ್ಡ ಕ್ಲೈಂಟ್ಸ್‌ಗಳನ್ನ ತಮ್ಗಾಗಿ ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಒಬ್ರನ್ನೊಬ್ರು ಅಂಡರ್ ಕಟ್ ಮಾಡ್ತಾ ಇದ್ರು. ಇದೆಲ್ಲವೂ ಅವರ ಒಂದು ಮಾರ್ಜಿನ್ಸ್ ಅನ್ನ ದಿನೇ ದಿನೇ ಕೆಳಗಡೆ ತಳ್ಳಿ ಹಾಕ್ತಾ ಇತ್ತು. ಫಾರ್ ಎಕ್ಸಾಂಪಲ್ ವಿಪ್ರೋ ಕಂಪನಿನ ನೋಡೋಣ. ಸಾಧ್ಯವಾದಷ್ಟು ಏನ್ ಮಾಡ್ತಾರೆ? ದೊಡ್ಡ ಡೀಲ್‌ಗಳನ್ನ ತಗೊಂಬರೋದಕ್ಕೆ ತುಂಬಾ ಗಂಭೀರವಾದ ಮಾರ್ಜಿನ್ಸ್ ಕಂಪ್ರೆಷನ್ ಇರುತ್ತೆ ಗೊತ್ತಾ? ಅದನ್ನ ಸಹಿ ಹಾಕ್ಸ್ಕೊಳ್ಳೋದಕ್ಕೆ ಸಿದ್ಧ ಇರ್ತಾರೆ. ಇನ್ನು ಕಂಪನಿಗಳು ಒಂದು ಡೀಲ್ ಅನ್ನ ಅನೌನ್ಸ್ ಮಾಡಿದಾಗ ಅವರು ಅದರಿಂದ ಬರಬಹುದಾದ ಒಂದು ಪೊಟೆನ್ಷಿಯಲ್ ವ್ಯಾಲ್ಯೂ ಬಗ್ಗೆ ಮಾತಾಡತ್ತೆ ಅಲ್ವಾ? ಇದನ್ನ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಅಂತ ಮೆಜರ್ ಮಾಡಲಾಗುತ್ತೆ. ಇನ್ನು ಹೆಚ್ಚಿನ ಐಟಿ ಫರ್ಮ್ಸ್‌ಗಳನ್ನ ನೀವು ನೋಡಿದಾಗ ಅಂದ್ರೆ ಆನ್ಯುವಲ್ ಟಿಸಿವಿ ಗ್ರೋತ್ ಅನ್ನ ಕಂಡುಕೊಂಡಿದೆ. ಆದ್ರೆ ಆ ಪೊಟೆನ್ಷಿಯಲ್ ಅಂದ್ರೆ ಗಳಿಕೆಗಾಗಿ ಅಂದ್ರೆ ಜಾಸ್ತಿ ದುಡ್ಡು ಬರುತ್ತೆ ಗೊತ್ತಾ? ಅದೇನಾದ್ರೂ ಬದಲಾದ್ರೆ ಮಾತ್ರ ಅದು ಮುಖ್ಯ ಅಂತ ಗೊತ್ತಾಗೋದು. ಇನ್ನು ಕಳೆದ ಕ್ವಾರ್ಟರ್ಸ್‌ನ ಹಾಗೇನೆ ನೀವು ನೋಡಿದಾಗ ಹೆಚ್ಚಿನ ಟಿಸಿವಿ ಯಾವಾಗ್ಲೂ ಕೂಡ ಆದಾಯವಾಗಿ ಬದಲಾಗಿಲ್ಲ. ಇದಕ್ಕೆ ಕಾರಣ ಅವರ ಕ್ಲೈಂಟ್ಸ್‌ಗಳಿರ್ತಾರೆ ಗೊತ್ತಾ? ಅವರು ಒಂದು ಎಕ್ಸಿಕ್ಯೂಷನ್‌ನ ಡಿಲೇ ಮಾಡ್ಕೊಂಡು ಸದ್ಯಕ್ಕೆ ಖರ್ಚು ಮಾಡೋದಕ್ಕೆ ಇಷ್ಟ ಪಡದೇ ಇರೋದು ಅಂತಾನೂ ಹೇಳ್ಬೋದು. ಸದ್ಯಕ್ಕೆ ಐಟಿ ಬಗ್ಗೆ ಮಾತಾಡೋ ಪ್ರತಿಯೊಬ್ಬರನ್ನು ಕೂಡ ಎಐನ ನೋಡಿದಾಗ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಒಂದು ಸೆಕ್ಟರ್‌ಗೆ ಏನ್ ಮಾಡುತ್ತೆ ಅಂತ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ನಾವುನು ಕೂಡ ಎಲ್ಲ ಐಟಿ ಮೇಜರ್‌ಗಳು ಮತ್ತೆ ಎಐ ಸಾಮರ್ಥ್ಯ ಇರೋದ್ರ ಬಗ್ಗೆ ದೊಡ್ಡದಾಗಿ ಮಾತಾಡೋದಕ್ಕೂ ಟ್ರೈ ಮಾಡ್ತಿದೀವಿ. ಆದ್ರೆ ಅವೆಲ್ಲವೂ ಕೂಡ ಕೇವಲ ಮಾತುಗಳಷ್ಟೇ. ಪ್ರಾಕ್ಟೀಸ್‌ನಲ್ಲಿ ಇಂಡಿಯನ್ ಐಟಿ ಏನ್ ಮಾಡ್ತಾ ಇದೆ? ನಮ್ಗೆ ತಿಳಿದಿರೋ ಪ್ರಕಾರ ಹೇಳೋದಾದ್ರೆ ಎಲ್ಲಾ ಇಂಡಿಯನ್ ಐಟಿ ಫರ್ಮ್ಸ್ ಈಗ ಎಂಟರ್ಪ್ರೈಸಸ್ ಎಐ ಮೇಲೆ ಫೋಕಸ್ ಮಾಡ್ತಿದೆ. ಇದೊಂದು ಅವರ ಒಂದು ಕ್ಲೈಂಟ್ಸ್‌ಗೆ ಪಿಚ್ ಮಾಡ್ತಿರೋ ಎಐ ಸೊಲ್ಯೂಷನ್ಸ್‌ಗೆ ಇಟ್ಟಿರೋ ಫ್ಯಾನ್ಸಿ ಟರ್ಮ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್‌ನ ನೀವು ನೋಡಿದಾಗ ಈ ಒಂದು ಟೋಪ್ಯಾಸ್ ಅನ್ನೋ ಎಂಟರ್ಪ್ರೈಸಸ್ ಎಐ ಸೂಟ್ ಅನ್ನ ಹೊಂದಿದೆ ಅಲ್ವಾ? ಈಗ ಟಿಸಿಎಸ್ ಹತ್ರನೇ ನೋಡ್ಕೊಳ್ಳಿ. ವಿಸ್ಡಮ್ ನೆಕ್ಸ್ಟ್ ಅನ್ನೋ ಒಂದು ಜನರೇಟಿವ್ ಎಐ ಆಫರಿಂಗ್ ಕೂಡ ಇದೆ. ಹೀಗೆ ಅವರೆಲ್ಲರೂ ಕೂಡ ತಮ್ಮ ಒಂದು ಎಐ ಸ್ಟೇಕ್ಸ್‌ನ ಇಂಪ್ರೂವ್ ಮಾಡೋದಕ್ಕೆ ಎನ್ವಿಡಿಯಾ ಜೊತೆಗೆ ಕೆಲಸ ಮಾಡ್ತಿದ್ದಾರೆ. ಎಚ್‌ಸಿಎಲ್ ಟೆಕ್ನಾಲಜಿನ ನೀವು ನೋಡಿದಾಗ ಎಐ ಸ್ಟ್ಯಾಕ್ ಅಂತ ಹೇಳ್ತೀವಿ ಗೊತ್ತಾ? ಅದ್ರ ಹೆಚ್ಚಿನ ಅಂದ್ರೆ ಈಕ್ವಲ್ ಆಗಿರೋರ್ ತರನೇ ಮುಂದೆ ಬರ್ತಾರೆ. ಇನ್ನು ಯುನೀಕ್ಲಿ ನಾವು ನೋಡಿದಾಗ ಅದು ಓಪನ್ ಎಐ ಜೊತೆ ಡೈರೆಕ್ಟ್ ಪಾರ್ಟ್ನರ್‌ಶಿಪ್ ಅನ್ನ ಹೊಂದ್ಕೊಂಡಿದೆ ಅಂತ. ಇದು ಅದಕ್ಕೋಸ್ಕರನೇ ಓಪನ್ ಎಐ ಒಂದು ಮಾಡೆಲ್ಸ್‌ನ ನೀವು ನೋಡಿದಾಗ ಎಪಿಐಸ್ ಮೂಲಕ ಅಂದ್ರೆ ಅಲ್ಲಿಗೆ ಹೋಗದೆ ತನ್ನದೇ ಆದ ಒಂದು ಡೈರೆಕ್ಟ್ ಆಫರಿಂಗ್ಸ್ ಕಡೆಗೆ ನೇರವಾಗಿ ಪ್ಲಗ್ ಮಾಡೋದಕ್ಕೆ ಅಲೋ ಮಾಡುತ್ತೆ. ಆದ್ರೆ ಈ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡಬೇಕಾದ್ರೆ ಸ್ವಲ್ಪ ಡೌಟ್ ಇಂದಾನೇ ನೋಡ್ಬೇಕು. ನೋಡಿ ಅವು ತಮ್ಮ ಅಂದ್ರೆ ಐಟಿ ಮೇಜರ್‌ಗಳಿಗೆ ಮುಂದಿನ ದೊಡ್ಡ ಆದಾಯ ಗಳಿಕೆ ಮಾಡಕ್ಕೆ ಸಾಧ್ಯ ಆಗದೆ ಇರ್ಬೋದು. ಆದ್ರೆ ಅದಕ್ಕೆ ಗ್ಯಾರಂಟಿ ಇನ್ನೂ ಕೂಡ ಇಲ್ಲ. ಸದ್ಯಕ್ಕೆ ನಮ್ಮ ಐಟಿ ಕಂಪನಿಗಳನ್ನ ನೀವು ನೋಡೋದಾದ್ರೆ ಎಐ ಮೇಲೆ ವಿಪರೀತವಾಗಿ ಖರ್ಚು ಮಾಡ್ತಿದೆ. ಆದ್ರೆ ಎಷ್ಟು ಅನ್ನೋದು ಇನ್ನೂ ಕೂಡ ನಮಗೆ ಗೊತ್ತಿಲ್ಲ. ಆದ್ರೆ ಅದರಿಂದ ಆದಾಯ ತರುತ್ತಾ ಇಲ್ವಾ ಅನ್ನೋದು ಕೂಡ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ನಮ್ಗೆ ತಿಳಿದಿರೋ ಪ್ರಕಾರ ಸದ್ಯಕ್ಕೆ ನಾವು ನೋಡಿದಾಗ ಇಂಡಿಯನ್ ಐಟಿಯ ಅಂದ್ರೆ ಎಐ ಆಫರಿಂಗ್ಸ್ ಇನ್ನೂ ಕೂಡ ಸಂಕುಚಿತವಾಗಿದೆ ಅಂತ ಅನ್ಸುತ್ತೆ. ಕಡಿಮೆ ರಿಸ್ಕ್‌ನ ಒಂದು ಐಲಾಟ್ ಡೆಮೋಸ್‌ಗಳಾಗಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಇನ್ನು ಎಐ ಏಜೆಂಟ್ಸ್‌ನ ತಗೊಳ್ಳಿ. 3 ಕಂಪನಿಗಳು ಏನ್ ಮಾಡುತ್ತೆ ಅಂದ್ರೆ ಮೆನ್ಷನ್ ಮಾಡಿದ ಅತಿ ಸಾಮಾನ್ಯ ಯೂಸ್ ಕೇಸ್ ಅಂತ. ಥಿಯರಿ ಪ್ರಕಾರ ನಾವು ನೋಡೋದಾದ್ರೆ ಎಲ್ಲಾ ತರದ ಬಿಸ್ನೆಸ್‌ಗಳಿಗೆ ತಮ್ಮ ಒಂದು ಬಿಸ್ನೆಸ್‌ನ ಅಂದ್ರೆ ದೊಡ್ಡ ಭಾಗ ಇರುತ್ತೆ ಗೊತ್ತಾ? ಅದನ್ನ ಆಟೋಮೇಟ್ ಮಾಡೋ ಎಐ ಏಜೆಂಟ್ ಬೇಕೇ ಬೇಕು. ಆದ್ರೆ ಪ್ರಾಕ್ಟೀಸ್ ಅಲ್ಲಿ ನೀವು ನೋಡಿದಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ
ಸ್ವಲ್ಪ ದಾರಿ ಇರುತ್ತೆ. ಇಲ್ಲಿವರೆಗೆ ಅಂದ್ರೆ ಏಜೆಂಟ್ಸ್ ಅಷ್ಟೊಂದು ರಿಲಯಬಲ್ ಆಗಿಲ್ಲ ಅಂತ. ಹಾಗಾಗಿ ಏನ್ ಮಾಡ್ತಾರೆ, AI ಏಜೆಂಟ್ಸ್ಗಳನ್ನ ಕೇವಲ ಸಣ್ಣ ಈ ಒಂದು ಸ್ಟ್ಯಾಂಡ್ ಅಲೋನ್ ಟಾಸ್ಕ್ಗಳಿಗಾಗಿ ಡಿಪ್ಲಾಯ್ ಮಾಡಲಾಗುತ್ತೆ. ಇನ್ನು ರೆಗ್ಯುಲರ್ ಫೈನಾನ್ಷಿಯಲ್ ರಿಪೋರ್ಟ್ಸ್ನ ಜನರೇಟ್ ಮಾಡೋದು, ಲೀಗಲ್ ಡಾಕ್ಯುಮೆಂಟ್ಸ್ನ ಆಟೋಮೇಟ್ ಮಾಡೋದು ಅಥವಾ ಸಿಂಪಲ್ ಕೋಡ್ ಇರುತ್ತೆ ಗೊತ್ತಾ, ಅದನ್ನ ಒಂದ್ ಕಡೆ ಬರ್ಕೊಳ್ಳೋದು. ಇನ್ನು ಇಂಡಿಯನ್ IT ಕಂಪ್ನಿಗಳ ನೀವು ನೋಡಿದಾಗ ನಿಜವಾಗ್ಲೂ ಕೂಡ ಪ್ರಪಂಚದ AI ಟ್ರಾನ್ಸ್ಫಾರ್ಮೇಶನ್ನ ಲೀಡ್ ಮಾಡ್ತಿದ್ರೆ ನೀವೇನಾದ್ರೂ ಅಂದ್ರೆ ಅವ್ರು ಮಾಡುವಂತ ಒಂದು R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಇದ್ರ ಮೇಲೆ ಹೆವಿಯಾಗಿ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ರೆ ನಾವು ನೋಡ್ತಿರೋದು ಅದನ್ನಲ್ಲ. ಅವರ ಒಂದು R&D ಕಾಸ್ಟ್ ಗಳನ್ನ ಎಂದಿನಂತೆ ಕಡಿಮೆ ಆಗ್ತಾ ಇರತ್ತೆ. ಆದ್ರೆ ಕೆಲವರಂತೂ ಈ ಒಂದು ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡು ಜಾಸ್ತಿ ಅಂದ್ರೆ ಆದಾಯ ಮಾಡ್ಕೊಳ್ಳೋದ್ರ ಕಡೆ ಹೊರಟಿದ್ದಾರೆ. ಮಿಡ್ ಕ್ಯಾಪ್ ಇಂಡಿಯನ್ IT ಕಂಪನಿಗಳಂತೂ ತುಂಬಾ ಫಾಸ್ಟ್ ಆಗಿ ಬರ್ತಿದೆ ಬಿಡಿ. ಮತ್ತೆ ಹೆಚ್ಚು ಡೇಟಾ ಹೊರಗಡೆ ತೆಗೆಯೋದಕ್ಕೂ ಕೂಡ ಒಂದ್ ಕಡೆ ಸಿದ್ಧರಾಗಿದ್ದಾರೆ. ಅಂದ್ರೆ ಸೊನಾಟಾ ಸಾಫ್ಟ್ವೇರ್ ಇರ್ಬೋದು. ಈಗ ಮುಂದಿನ 3 ವರ್ಷಗಳಲ್ಲಿ AI ತಮ್ಮ ಆದಾಯದ ಕೇವಲ 20% ಅನ್ನ ಒದಗಿಸುತ್ತೆ ಅಂತ ಇವರು ಒಂದ್ ಕಡೆ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇನ್ನು ಹ್ಯಾಪಿಯೆಸ್ಟ್ ಮೈಂಡ್ಸ್ಗೆ ಅವರ 2.1% ಆದಾಯನ ನೀವು ನೋಡಿದಾಗ ಅವರೇ ಮಾಡಿರುವಂತಹ ಹೊಸ ಜೆನ್ AI ಬಿಸ್ನೆಸ್ ಯೂನಿಟ್ಸ್ ನಿಂದ ಬರುತ್ತೆ. ಇದು AI ಅವರ ಬಿಸ್ನೆಸ್ ಗಳಿಗೆ ನಿಜವಾಗ್ಲೂ ಕೂಡ ಏನ್ ಅರ್ಥ ಕೊಡುತ್ತೆ ಅಂತ ಅಂದಾಜು ಮಾಡಕ್ಕೆ ನಮಗ್ ಸಹಾಯ ಮಾಡ್ಬೋದು. ಆದ್ರೆ IT ಮೇಜರ್ಗಳ ಬಗ್ಗೆ ನಮ್ಗೆ ಅಂತ ಯಾವುದೇ ಕೂಡ ಅಂದಾಜಿಲ್ವೇ ಇಲ್ಲ. ಸತ್ಯ ಏನ್ ಗೊತ್ತಾ, AI ಅವರ ಬಿಸ್ನೆಸ್ ಮಾಡೆಲ್ ಅನ್ನೇ ತಲೆ ಕೆಳಗ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಹಿಸ್ಟಾರಿಕಲಿ ನಾವು ನೋಡಿದಾಗ ಇಂಡಿಯನ್ IT ಫರ್ಮ್ಸ್ ಲೇಬರ್ ಇಂಟೆನ್ಸಿವ್ ಸರ್ವಿಸ್ ಲೀಡ್ ಬಿಸ್ನೆಸ್ ಗಳ ಜೊತೆ ಆಗಿರೋದು. ಅಂದ್ರೆ AI ಜೊತೆಗೆ ಅವ್ರು ಮಾಡಿರೋ ಈ ಒಂದು ಪ್ರಾಡಕ್ಟ್ ಲೆಡ್ ಬಿಸ್ನೆಸ್ ಆಗಿ ಬದಲಾಗಬಹುದು ಅಂತಾನೂ ಕೂಡ ಅನ್ಸುತ್ತೆ. ಆದ್ರೆ ಪ್ರಾಜೆಕ್ಟ್ಸ್ ನಡೆಸೋದಕ್ಕೆ ತುಂಬಾ ಜನರ ಒಂದು ಸ್ಟಾಫಿಂಗ್ ಮಾಡೋ ಬದಲು ಅವ್ರು ಮಾರಾಟ ಮಾಡ್ತಿರೋ ಈ ಒಂದು AI ಆಧಾರಿತ ಇರುತ್ತೆ ಗೊತ್ತಾ, ಆ ಒಂದು ಪ್ರಾಡಕ್ಟ್ಸ್ ನ ಕ್ರಿಯೇಟ್ ಮಾಡೋ ಕಡೆಗೆ ಇವರು ಸ್ವಿಚ್ ಆಗ್ಬೋದು ಅಂತಾನೂ ಕೂಡ ಗೊತ್ತಾಗುತ್ತೆ. ಆದ್ರೆ ಯಾರಿಗೂ ಕೂಡ ಇನ್ನೂ ಇದ್ರ ಬಗ್ಗೆ ಕನ್ಫರ್ಮ್ ಇಲ್ಲ. ಈ ಮಧ್ಯೆ IT ಕೆಲಸ ಮಾಡೋರಿಗೆ ಇದೊಂದು ತುಂಬಾ ಬ್ಯಾಡ್ ಸಿಚುವೇಶನ್, ಹಾಗೆ ಕೆಟ್ಟ ಸಮಯ ಅಂತ ಗೊತ್ತಾಯ್ತು. ನೋಡಿ, TCS ನಾವು ಮೊದಲೇ ಹೇಳ್ದ ಹಾಗೆ ಒಂದು ದೊಡ್ಡ ಲೇ ಆಫ್ ಅನ್ನ ಅನೌನ್ಸ್ ಮಾಡಿದೆ. ಇನ್ನು ಇನ್ಫೋಸಿಸ್ ಅಲ್ಲಿ ನೀವು ನೋಡಿದಾಗ ಈ ಕ್ವಾರ್ಟರ್ ನಲ್ಲಿ ಕೇವಲ 210 ಜನರನ್ನಷ್ಟೇ ಹೈಯರ್ ಮಾಡಿರೋದು. ಇನ್ನು SL ಟೆಕ್ನಾಲಜಿನ ಹೆಡ್ ಕೌಂಟ್ ನೀವು ನೋಡಿದ್ರೆ 269 ಕಡಿಮೆ ಆಗಿದೆ. ಅತಿ ಹೆಚ್ಚು ಹೊಡೆತ ಬಿದ್ದಿರೋದು ವರ್ಕ್ ಫೋರ್ಸ್ ಸೇರ್ತಿರೋರ್ಗೆ. ಇನ್ನು ಜೂನಿಯರ್ ಲೆವೆಲ್ ಹೈರಿಂಗ್ ದೊಡ್ಡ ಮಟ್ಟದಲ್ಲಿ ತುಂಬಾ ನಿಲ್ ಆಗೋಗಿದೆ ಬಿಡಿ. ಏನಾಗ್ತಿದೆ, AI ಈಗಾಗಲೇ ಎಲ್ಲರ ಕೆಲಸವನ್ನ ತಗೊಂಡ್ಬಿಟ್ಟಿದೆ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಎಷ್ಟು ಜನನ ಬಿಟ್ಬಿಟ್ಟು ಪ್ರತಿಯೊಂದು ಕೆಲಸನೂ ಕೂಡ AI ಮಾಡತ್ತೆ ಅಂತ ಕಂಪ್ನಿಗಳು ತುಂಬಾ ಫರ್ಮ್ ಅಲ್ಲಿದ್ದಾರೆ. ಇನ್ನು ಇಂಡಿಯನ್ IT ಕಂಪ್ನೀಸ್ಗಳಲ್ಲಿ ನೀವು ನೋಡಿದಾಗ ಈ ಒಂದು ಬೆಂಚಿಂಗ್ ಅನ್ನೋ ಬದಲು ಸಾಮಾನ್ಯ ಪದ್ಧತಿ ಅಂತ ಅನ್ಕೊಂಡಿರೋದು. ಇದು ಎಂಪ್ಲಾಯೀಸ್ ಗಳಿಗೆ ಸಂಬಳ ಸಿಕ್ತಿದ್ರು ಕೂಡ ಯಾವುದೇ ಪ್ರಾಜೆಕ್ಟ್ ನಲ್ಲಿ ಸ್ಟಾಫ್ಡ್ ಆಗಿಲ್ಲದ ಸಮಯ ಅಂತ ಗೊತ್ತಾಗತ್ತೆ. ಇದನ್ನ ಸಾಮಾನ್ಯವಾಗಿ ನೀವು ನೋಡಿದಾಗ ಯುಟಿಲೈಸೇಷನ್ ರೇಟ್ಸ್ ಮೂಲಕನೇ ಮೆಜರ್ ಮಾಡೋದು. ಅಂದ್ರೆ ಒಬ್ಬ ಉದ್ಯೋಗಿ ಕೆಲಸ ಮಾಡಬಹುದಾದ ಈ ಒಂದು ಅವರ್ಸ್ ಗಂಟೆಗಳಲ್ಲಿ ಕ್ಲೈಂಟ್ ಪ್ರಾಜೆಕ್ಟ್ಸ್ ಗಳಿಗೆ ಆಕ್ಟಿವ್ ಆಗಿ ಬಿಲ್ ಆಗೋ ಒಂದು ಪಾಲಿರುತ್ತೆ ಗೊತ್ತಾ, ಅದನ್ನ ಕಳೆದ ವರ್ಷದಲ್ಲಿ ನೀವು ನೋಡಿದಾಗ ಇಂಡಿಯನ್ IT ಕಂಪನಿಗಳು ಈ ಒಂದು ಯುಟಿಲೈಸೇಷನ್ ರೇಟ್ಸ್ ನ ಹೆಚ್ಚಿಸೋದಕ್ಕೆ ಟ್ರೈ ಮಾಡಿದೆ ಅಂತ ಗೊತ್ತಾಗತ್ತೆ. ಇನ್ಫೋಸಿಸ್ ನೋಡಿ, ಅದನ್ನ 82% ನಿಂದ ಈ ಕ್ವಾರ್ಟರ್ ನಲ್ಲಿ 85% ನ ಪೀಕ್ ಗೆ ಹೆಚ್ಚಿಸಿದೆ. ಇದರರ್ಥ ಅವರು ತಮ್ಮ ಒಂದು ಎಕ್ಸಿಸ್ಟಿಂಗ್ ವರ್ಕ್ ಫೋರ್ಸ್ ನ ಬಳಸ್ಕೊಂಡು ಹೆಚ್ಚು ಕೆಲಸ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ಆದ್ರೆ ಇದರಲ್ಲಿ ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗಲಿಲ್ಲ. TCS ನ ನೀವು ಒಂದು ಯುಟಿಲೈಸೇಷನ್ ರೇಟ್ಸ್ ನ ನೋಡಿದ್ರೆ ಟು ಬಿ ಹಾನೆಸ್ಟ್ ಕಳೆದ ಕ್ವಾರ್ಟರ್ ನಿಂದ ಬಿದೋಗಿದೆ. ಅದೊಂದು ದೊಡ್ಡ ಸಮಸ್ಯೆ ಬಿಡಿ. ಅಂದ್ರೆ ಯುಟಿಲೈಸೇಷನ್ ರೇಟ್ಸ್ ನಲ್ಲಿ 0.5% ಡ್ರಾಪ್ ಆದ್ರೂನುವೆ ಅಂದ್ರೆ ಸಾವಿರಾರು ಇಂಜಿನಿಯರ್ಸ್ ಗಳು ಸುಮ್ನೆ ಕೂತ್ ಹಾಗೆ. ಅದರಿಂದ ಕಂಪನಿಗೆ ನಷ್ಟ ಅಲ್ವಾ. ನಿಜ ಹೇಳ್ಬೇಕು ಅಂತಂದ್ರೆ ಬೆಂಚಿಂಗ್ ಈ ಒಂದು TCS ನ ಪೇರೋಲ್ ಕಾಸ್ಟ್ ನೀವು ನೋಡಿದಾಗ 8 to 10% ಭಾಗ ಆಗಿದೆ ಅಂತ ಅಂದಾಜು ಮಾಡಿದ್ದಾರೆ. ಇದನ್ನೇ ಅವರು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತಿರೋದು. ಟು ಬಿ ಹಾನೆಸ್ಟ್ ಈ ಲೇ ಆಫ್ಸ್ ಗಳು ಪೂರ್ತಿಯಾಗಿ ಅನ್ಸರ್ಟನಿಟಿ. ಆದ್ರೆ ಮ್ಯಾನೇಜ್ಮೆಂಟ್ ನ ನೀವು ನೋಡಿದಾಗ ಯುಟಿಲೈಸೇಷನ್ ರೇಟ್ಸ್ ನ ಹೆಚ್ಚಿಸೋದಕ್ಕೆ ಸ್ವಲ್ಪ ಕಾಲದಿಂದ ಮಾತಾಡ್ಕೊಂಡು ಬಂದಿದ್ರು. ಇನ್ನು ಜೂನ್ ನಲ್ಲಿ ನಾವಿಲ್ಲಿ ನೋಡಿದ್ರೆ ತಮ್ಮ ಎಂಪ್ಲಾಯೀಸ್ ಗಳ ವರ್ಷದಲ್ಲಿ ಅಂದ್ರೆ ಬೆಂಚ್ ಮೇಲೆ ಇರಬಹುದಾದ ದಿನಗಳನ್ನು ಕೂಡ ಕಮ್ಮಿ ಮಾಡ್ಬೋದು ಅನ್ನೋದು ಎಲ್ಲೋ ಗೊತ್ತಾಗತ್ತೆ. ಒಂದ್ ವೇಳೆ ನಿಮ್ಮ ಕೆಲಸಕ್ಕೆ ಏನೂ ಅಪಾಯ ಇಲ್ಲ ಅಂತ ಅನ್ಕೊಳ್ಳಿ, ಆದ್ರೆ ನಿಮಗ್ ಸಿಗುವಂತಹ ಎಕ್ಸ್ಟ್ರಾ ಬೆನಿಫಿಟ್ಸ್ ಖಂಡಿತವಾಗ್ಲೂ ಕೂಡ ಕಡಿಮೆ ಆಗೋಗುತ್ತೆ. ನಿಮ್ಮ ಒಂದು ಸ್ಯಾಲರಿ ಹೈಕಿಂಗ್ ಆಗಲ್ಲ, ಪ್ರತಿಯೊಂದಕ್ಕೂ ಕೂಡ ಡಿಲೇ ಆಗುತ್ತೆ. ಡಿಲೇ ಆಗದಿದ್ರೆ ನೀವು ಬಹುಶಃ ಸಾಕಷ್ಟು ದೊಡ್ಡದಾಗ ಆಗಲ್ಲ, ಅಂದ್ರೆ 10% ಇರೋದು 5% ಮಾಡ್ಬೋದು ಆ ತರ. ಇನ್ನು TCS ಅಲ್ಲಿ ನೀವು ನೋಡಿದಾಗ ತಾವು ಯಾವಾಗ ಈ ಒಂದು ವೇಜಸ್ ನ ಇನ್ಕ್ರೀಸ್ ಮಾಡ್ತೀವಿ ಅಂತ ಅವ್ರು ಇನ್ನು ಡೇಟೇ ಕೊಟ್ಟಿಲ್ಲ. ಇನ್ನು HCL ಟೆಕ್ನಾಲಜಿ 2025ರಲ್ಲಿ ಜೂನಿಯರ್ ಎಂಪ್ಲಾಯೀಸ್ಗೆ ಕೇವಲ 1 to 2% ಹೈಕ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೇನೆ ಅದರ ಒಂದು ಮಿಡ್ ಲೆವೆಲ್ ಎಂಪ್ಲಾಯೀಸ್ಗೆ ಇನ್ನೂ ಕೂಡ ಏನೂ ಸಿಕ್ಕಿಲ್ಲ. ಸಾರಾಂಶವಾಗಿ ನಾವು ನೋಡೋದಾದ್ರೆ ಭಾರತದ ಅತಿ ದೊಡ್ಡ ಸರ್ವಿಸ್ ಎಕ್ಸ್ಪೋರ್ಟರ್ಸ್ ತಾವು ಹೇಗೆ ಕಾರ್ಯನಿರ್ವಹಿಸಬೇಕು ಅಂತ ರೀಥಿಂಕ್ ಮಾಡೋಕೆ ಫೋರ್ಸ್ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಇಂಡಿಯನ್ IT ಎಷ್ಟು ಬದಲಾಗಬೇಕು ಅಂತ ಇಂಡಿಯನ್ IT ಎಕ್ಸಿಕ್ಯೂಟಿವ್ಸ್ ಗಳಿಗೆ ಗೊತ್ತಿರೋಷ್ಟು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ನು
ಇನ್ನು ಇನ್ಫೋಸಿಸ್ ಸಿಇಒ ಸಾಲಿಲ್ ಪಾರೇಖ್ ಏನಂತ ಹೇಳ್ತಾರೆ ಗೊತ್ತಾ, ನಾನು ಎಲ್ಲಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ನೀವು ಯಾರೂ ಕೂಡ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅಂದ್ರೆ ಎಕ್ಸ್ಪೆಕ್ಟ್ ಮಾಡದಿರೋ ರೀತಿ ಖಂಡಿತವಾಗ್ಲೂ ಕಂಪನಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ನಿಮ್ಗೆ ಹೈಕ್ ಮಾಡ್ತೀವಿ ಅಂತ ಅವ್ರು ಹೇಳಿರೋದು. ಅಥವಾ HCL ಟೆಕ್ನಾಲಜಿ ಸಿಇಒ ವಿಜಯ್ ಕುಮಾರ್ ಸಿ ಅವರಿಂದ ಹೇಳೋದಾದ್ರೆ, ಬಿಸ್ನೆಸ್ ಮಾಡೆಲ್ ಇದೆ ಅಲ್ವಾ, ಇದು ಒಂದು ತೊಂದರೆಗೆ ಸಿದ್ಧ ಆಗಿದೆ ಅಂತ ನಾನು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ನಂಬ್ತೀನಿ ಅಂತ. ಅಂದ್ರೆ ಕಳೆದ 30 ವರ್ಷಗಳಲ್ಲಿ ನೋಡಿದ್ದು ಆದಾಯ ಆಗಿರ್ಬೋದು ಮತ್ತೆ ಜನರ ಒಂದು ಹೆಚ್ಚು ಕಡಿಮೆ ಲೀನಿಯರ್ ಸ್ಕೇಲಿಂಗ್ ಅಂತ ಹೇಳ್ತೀವಿ ಗೊತ್ತಾ, ಅದರ ಒಂದು ಸ್ಪೈಕ್, ಆ ಕಾಲ ಈಗ ಮುಗ್ದೋಗಿದೆ ಅಂತ ಇವ್ರು ಅಂದ್ಕೊಂಡಿರೋದು. ಸ್ಪಷ್ಟವಾಗಿ ನೀವು ನೋಡೋದಾದ್ರೆ ಇಂಡಿಯನ್ IT ಗೆ ತನಗೆ ಒಂದು ಮೇಕ್ ಓವರ್ ಬೇಕು ಅಂತ ಅರ್ಥ ಆಗೋಗಿದೆ ಬಿಡಿ. ಆಮೇಲೆ ಅದು ಬರ್ಲೂಬಹುದು, ನಮ್ಗಿನ್ನೂ ಕೂಡ ಗೊತ್ತಿಲ್ಲ. ಈ ಒಂದು ಇಂಡಸ್ಟ್ರಿ ಇದೆ ಗೊತ್ತಾ, ಹಿಂದೆ ಎಲ್ಲಾನು ಒಂದು ಹೊಸ ಟೆಕ್ನಾಲಜಿಗಳಿಗೆ ಅಡ್ಯಾಪ್ಟ್ ಆಗಿತ್ತು, ಅಂದ್ರೆ ಅದಕ್ಕೆ ಅಳವಡಿಸ್ಕೊಂಡಿತ್ತು ಅಂತ. ಕ್ಲೌಡ್ ಕಂಪ್ಯೂಟಿಂಗ್ ಅದಕ್ಕೊಂದು ಎಕ್ಸಾಂಪಲ್ ಇದೆ ನೋಡಿ. ತಮ್ಮ ಒಂದು ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮಾಡೆಲ್ಸ್ಗಳ ಸ್ಟ್ರೆಂತ್ ಏನಿದೆ ಅದನ್ನ ಅವಾಗವಾಗ ಸ್ಟ್ರಾಂಗ್ ಮಾಡ್ತಿರುತ್ತೆ. ಆದ್ರೆ AI ಅವ್ರನ್ನೇ ಅಂದ್ರೆ ಮರುಚಿಂತೆ ಮಾಡೋ ಹಾಗೆ ಮಾಡ್ಬೋದು. ಈ ಎಲ್ಲಾ ಕಂಪ್ನಿಗಳು ಒಂದು ಕಂಪ್ಲೀಟ್ ಟರ್ನ್ ಓವರ್ ತಗೊಳ್ಬೇಕು ಅಂತಂದ್ರೆ ಈ ಬಿಸ್ನೆಸ್ ಗಳನ್ನ ಯಾವ ರೀತಿ ಜಾಸ್ತಿ ಮಾಡ್ಕೊಳತ್ತೆ ಮತ್ತೆ ನಮ್ಮಂತ ಎಂಪ್ಲಾಯೀಸ್ ಗಳಿಗೆ ಯಾವ ರೀತಿ ಬೆನಿಫಿಟ್ಸ್ ಕೊಡತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಅಂದ್ರೆ ಇವ್ರು ಯಾವ್ದಕ್ಕೂ ಕೂಡ ಗ್ಯಾರಂಟಿ ಕೊಡ್ತಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಈಗ ಮುಂದಿನ ಸ್ಟೋರಿಯಲ್ಲಿ ಇನ್ ಕೇಸ್ ವಿದೇಶಿಯವರು ನಮ್ಮ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲೇ ಟ್ಯಾಕ್ಸ್ ಹೇಗ್ ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಾನ್ ಡಿಸ್ಕಸ್ ಮಾಡ್ತೀನಿ. ಈಗ ನೀವೇನಾದ್ರೂ ಕೂಡ UAE ಇಂದ ಒಂದು ಕನ್ಸಲ್ಟಿಂಗ್ ಬಿಸ್ನೆಸ್ ನಡೆಸ್ತಿದ್ದೀರಿ ಅಂತ ಅನ್ಕೊಳ್ಳಿ. ನಿಮ್ಮ ಏಕೈಕ ಕ್ಲೈಂಟ್ ಇರೋದು ಇಂಡಿಯಾದಲ್ಲಿ. ಈಗ ಇಂಡಿಯಾದಲ್ಲಿ ನಿಮ್ಗೆ ಆಫೀಸ್ ಇಲ್ಲ, ಸ್ಟಾಫ್ಸ್ ಇಲ್ಲ, ಮತ್ತೆ ನಿಮ್ಮ ಎಲ್ಲಾ ಕೆಲಸನೂ ಕೂಡ ನೀವು ವಿದೇಶದಿಂದಾನೆ ಅಂದ್ರೆ ಫಾರಿನ್ ಇಂದಾನೆ ಮಾಡ್ತಿರ್ತೀರಾ ಇಂಟರ್ನೆಟ್ ಮೂಲಕ. ಆದ್ರೆ ನಿಮ್ಮ ಕ್ಲೈಂಟ್ ಇಂಡಿಯನ್ ಆಗಿರೋದ್ರಿಂದ ಇಂಡಿಯನ್ ಟ್ಯಾಕ್ಸ್ ಅಥಾರಿಟೀಸ್ ಏನ್ ಮಾಡ್ತಾರೆ, ನೀವು ಭಾರತದಲ್ಲೇ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಸರಿ, ನೀವೀಗ ಕಟ್ಟಬೇಕಾ? ಖಂಡಿತವಾಗ್ಲೂ ಕಟ್ಟಬೇಕು. ಯಾಕೆ ಅಂತಂದ್ರೆ ನೀವು UAEಯ ಟ್ಯಾಕ್ಸ್ ರೆಸಿಡೆಂಟ್, ನಿಮ್ಮ ಆಫೀಸ್ ಇರೋದು UAE ಅಲ್ಲಿ, ನಿಮ್ಮ ಎಂಪ್ಲಾಯೀಸ್ ಕೆಲಸ ಮಾಡೋದು UAE ಅಲ್ಲಿ. ಬೇರೆ ದೇಶ ನಿಮ್ಮಿಂದ ಟ್ಯಾಕ್ಸ್ ಡಿಮ್ಯಾಂಡ್ ಮಾಡ್ಬೋದಾ? ಇದೇ ಪ್ರಶ್ನೆ ಬಗ್ಗೆ ಹಯಾತ್ ಈಗ ಯೋಚನೆ ಮಾಡ್ತಿದೆ. ಅದರ ಒಂದು ದುಬೈ ಬೇಸ್ಡ್ ಈ ಒಂದು ಸಬ್ ಬ್ರಾಂಚ್ ಅಂತ ಹೇಳ್ತೀವಿ ಗೊತ್ತಾ, ಅಂದ್ರೆ ಅದು ಭಾರತದ ಒಂದು ಹೋಟೆಲ್ಸ್ ಗಳಿಗೆ ಸರ್ವಿಸಸ್ ಅನ್ನ ಒದಗಿಸ್ತಿತ್ತು. ಈಗ ತಾನು ಕೇವಲ ಒಬ್ಬ ಫಾರಿನ್ ಕನ್ಸಲ್ಟೆಂಟ್ ಅಂತ ಕ್ಲೈಮ್ ಮಾಡ್ತಾ. ಆದ್ರೆ ಇತ್ತೀಚೆಗೆ ಬಂದಿರೋದೇನು, ಭಾರತದ ಒಂದು ಸುಪ್ರೀಂ ಕೋರ್ಟ್ ಹಯಾತ್ಗೆ ಭಾರತದಲ್ಲಿ ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರೆಯೋದು ಇದೆ. ಹಾಗಾಗಿ ನಾವು ನೋಡಿದಾಗ ಭಾರತ ಇಲ್ಲಿ ಹಯಾತ್ನ ಲಾಭದ ಮೇಲೆ ಟ್ಯಾಕ್ಸ್ ಹಾಕ್ಬೋದು ಅಂತ ತೀರ್ಪು ಕೂಡ ಕೊಟ್ಟಿದೆ. ಈ ತೀರ್ಪಿನೊಂದಿಗೆ ಯಾವುದೇ ಫಾರಿನ್ ಕಂಪನಿ ಅಂದ್ರೆ ಇಂಡಿಯಾದಲ್ಲಿ ನಿಮ್ಮ ಆಪರೇಷನ್ಸ್ ಅನ್ನ ಎಫೆಕ್ಟಿವ್ ಆಗಿ ನಡೆಸ್ತಿದ್ರೆ ನಿಮ್ಗೆ ಅಲ್ಲಿ ಫಾರ್ಮಲ್ ಆಫೀಸ್ ಇದೆಯಾ ಇಲ್ವಾ ಅನ್ನೋದು ಮುಖ್ಯ ಆಗೋದಿಲ್ಲ. ನೀವು ಇನ್ನು ಭಾರತದ ಒಂದು ಟ್ಯಾಕ್ಸ್ ನೆಟ್ವರ್ಕ್ಗೆ ಬೀಳ್ತಿದ್ದೀರಿ ಅಂತ ಗೊತ್ತಾಗತ್ತೆ. ಆದ್ರೆ ಏನಿದು ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ನೋಡಿ, ಮತ್ತೆ ಬೇರೆ ಬಿಸ್ನೆಸ್ ಗಳಿಗೆ ನಾವು ನೋಡಿದಾಗ ಇದು ಯಾವ ರೀತಿ ಅರ್ಥ ಆಗುತ್ತೆ ಮತ್ತೆ ಲಿಂಕ್ ಆಗುತ್ತೆ, ಇದನ್ನೇ ನಾನಿವತ್ತು ನಿಮ್ಗೆ ಅರ್ಥ ಮಾಡಿಸೋದು. ಇನ್ ಕೇಸ್ ನೀವೇನಾದ್ರೂ ಕೂಡ ಬಾರ್ಡರ್ ಇಂದ ಆಚೆ ಬಿಸ್ನೆಸ್ ಮಾಡ್ತಿದ್ರೆ ನೀವು ಹೆಚ್ಚಾಗಿ ಒಂದು ನಿರಂತರವಾದ ಕನ್ಫ್ಯೂಷನ್ ಅನ್ನ ಎದುರಿಸ್ತಾನೆ ಇರ್ತೀರಾ. ನೀವು ಯಾರಿಗೆ ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಒಂದೇ ಗಳಿಕೆಯ ಮೇಲೆ ಎರಡು ದೇಶಗಳು ಕೂಡ ನ್ಯಾಯವಾಗೇನೆ ಕ್ಲೈಮ್ಸ್ ಅನ್ನ ಹೊಂದಿರೋ ಹಾಗೆ ಕಾಣಿಸ್ಬೋದು. ಈಗ ನಿಮ್ಮ ಬಿಸ್ನೆಸ್ ಸೆಟಪ್ ಆಗಿರೋ ದೇಶ, ಅದಕ್ಕೆ ನೀವು ಯಾವ ರೀತಿ ಟ್ಯಾಕ್ಸ್ ಕಟ್ಟಬೇಕು, ಮತ್ತೆ ನಿಮ್ಮ ಆದಾಯ ನಿಜವಾಗ್ಲೂ ಬರ್ತಿರೋಂಥ ದೇಶ, ಅದಕ್ಕೆ ನೀವು ಯಾವ ರೀತಿ ನೋಡ್ಕೊಳ್ಬೇಕು. ನೀವೆಲ್ಲಾದ್ರಲ್ಲೂ ಕೂಡ ತುಂಬಾ ಕೇರ್ಫುಲ್ ಆಗಿದ್ರೂ ನಿಮ್ಮ ಒಂದು ಟ್ಯಾಕ್ಸ್ ಅಥಾರಿಟೀಸ್ ನಿಮ್ ಹಿಂದೆ ಖಂಡಿತವಾಗ್ಲೂ ಬೀಳ್ತಾರೆ. ಇಂಥ ಒಂದು ಕನ್ಫ್ಯೂಷನ್ ಅನ್ನ ತಪ್ಪಿಸ್ಬೇಕು ಅಂತ ದೇಶಗಳು ಏನ್ ಮಾಡುತ್ತೆ, ಡಬಲ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಅಗ್ರಿಮೆಂಟ್ಸ್ ಅಥವಾ DTAS ಅಂತ ಕರೆಯೋದಕ್ಕೆ ಸೈನ್ ಹಾಕತ್ತೆ. ಈ ಒಂದು ಅಗ್ರಿಮೆಂಟ್ಗಳು ಬೇಸಿಕಲಿ ಯಾವ ಆದಾಯದ ಮೇಲೆ ಯಾವ ದೇಶಕ್ಕೆ ಕ್ಲೈಮ್ ಇರುತ್ತೆ ಅನ್ನೋ ಒಂದು ರೂಲ್ಸ್ ಗಳನ್ನ ಕನ್ಫರ್ಮ್ ಮಾಡೋದು. ಹೆಚ್ಚಿನ DTAS ಗಳ ಅಡಿಯಲ್ಲಿ ನೀವು ನೋಡಿದಾಗ ನಿಮ್ಮ ಬಿಸ್ನೆಸ್ ಇದೆ ಗೊತ್ತಾ, ಅದು ಒಂದು ದೇಶದಲ್ಲಿ ರೆಸಿಡೆಂಟ್ ಆಗಿದೆ ಅಂತ ಅನ್ಕೊಳ್ಳಿ. ಅಂದ್ರೆ ನೀವಲ್ಲಿ ರಿಜಿಸ್ಟರ್ಡ್ ಆಗಿದ್ರೆ ಅಥವಾ ನಿಮ್ಮ ಬಿಸ್ನೆಸ್ ಅಲ್ಲಿಂದನೇ ನಡೀತಾ ಇದ್ರೆ ಅದೇ ದೇಶ ನೀವು ಪ್ರಪಂಚದ ಎಲ್ಲಿಂದ ಬೇಕಾದ್ರೂ ಕೂಡ ಗಳಿಸುವಂತಹ ಮೇಲೆ ಟ್ಯಾಕ್ಸ್ ಅನ್ನ ಹಾಕತ್ತೆ. ಇನ್ನೊಂದು ದೇಶ ಆ ದೇಶದಲ್ಲಿ ನಿಮ್ಗೆ ಪರ್ಮನೆಂಟ್ ಎಸ್ಟಾಬ್ಲಿಷ್ಡ್ ಅಂತ ಕರೆಯೋದಿದ್ರೆ ಮಾತ್ರ ನಿಮ್ಮ ಲಾಭದ ಮೇಲೆ ಟ್ಯಾಕ್ಸ್ ಹಾಕ್ಬೋದು. ಅದಕ್ಕೋಸ್ಕರನೇ PE ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೊಂದು ಮುಖ್ಯ ಆಗಿರೋದು. ನೋಡಿ, ಭಾರತ ಒಂದು ಬಿಸ್ನೆಸ್ ನ ಆದಾಯದಲ್ಲಿ ನೀವು ನೋಡೋದಾದ್ರೆ ತನ್ನ ಪಾಲಿರುತ್ತೆ ಗೊತ್ತಾ, ಅದನ್ನ ಯಾವಾಗ ಗ್ರ್ಯಾಬ್ ಮಾಡ್ಬೋದು ಅನ್ನೋ ಒಂದು ಗೆರೆಯನ್ನ ಅದೇ ಎಳೆಯತ್ತೆ. ಒಂದು ದೇಶದಲ್ಲಿ PE ಹೊಂದೋದು ಅಂತಂದ್ರೆ ಅಲ್ಲಿ ನೀವು ಅದರ ಟ್ಯಾಕ್ಸ್ ಸ್ಕ್ಯಾನರ್ಗೆ ಬರೋಷ್ಟು ದೊಡ್ಡ ಒಂದು ಮೇಜರ್ ಫುಟ್ ಹೋಲ್ಡ್ ಅನ್ನ ಹೊಂದೋದು. ಇಂಡಿಯಾ UAE ಇದೊಂದು ಟ್ಯಾಕ್ಸ್ ಟ್ರೀಟಿಯ ಕಾನೂನಿನ ಭಾಷೆಯಲ್ಲಿ ನೀವು ನೋಡೋದಾದ್ರೆ ಇದೊಂದು ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಥ್ರೂ ವಿಚ್ ದಿ ಬಿಸ್ನೆಸ್ ಆಫ್ ಎನ್ ಎಂಟರ್ಪ್ರೈಸಸ್ ಈಸ್ ಹೋಲಿ ಆರ್ ಪಾರ್ಟ್ಲಿ ಕ್ಯಾರಿಡ್ ಆನ್ ಅಂತ. ಮೂಲತಃ ನಿಮ್ಗೆ ಆ ಬೇರೆ ದೇಶದಲ್ಲಿ ಒಂದ್ ರೀತಿಯ ಸ್ಟೇಬಲ್ ಪ್ರೆಸೆನ್ಸ್ ಇರಲೇಬೇಕು. ನೀವು ಅಲ್ಲಿಗೆ ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಿ ಅಥವಾ ವಿದೇಶದಿಂದ ಇಮೇಲ್ಸ್ ಅನ್ನ ಕಳಿಸ್ತಿದ್ದೀರಿ ಅಂತ ಅನ್ಕೊಳ್ಳಿ. ಇಷ್ಟು ಮಾತ್ರ ಸಾಕಾಗಲ್ಲ, ಕೆಲವೊಮ್ಮೆ ನಿಮ್ಮ ಪ್ರೆಸೆನ್ಸ್ PE ಆಗೋಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಅದು ಸ್ಪಷ್ಟ ಮಾಡತ್ತೆ. ನೋಡಿ, ನೀವೊಂದು ಬ್ರಾಂಚ್ ನ ಓಪನ್ ಮಾಡಿರ್ತೀರಾ, ಅಂದ್ರೆ ಆಫೀಸ್ ಇರುತ್ತೆ,
ಕಾಂಟ್ರಾಕ್ಟ್ ನ ಸೆಟಪ್ ಮಾಡಿರ್ತೀರಾ, ಸ್ಟಾಫ್ಸ್ ಅನ್ನು ಕೂಡ ಹೈಯರ್ ಮಾಡ್ಕೊಂಡಿರ್ತೀರಾ, ಆನ್ ದ ಗ್ರೌಂಡ್ ಆಪರೇಷನ್ಸ್ ಅನ್ನು ನಡೆಸ್ತಿದ್ರೆ ನಿಮ್ಗೆ ನಿಸ್ಸಂದೇಹವಾಗಿ ಇಲ್ಲಿ PE ಇದೆ ಅಂತ. ನೀವು ದೇಶದಲ್ಲಿ ನಿಮ್ಮ ಧ್ವಜವನ್ನ ನೆಟ್ಟಿರೋ ಹಾಗೆ. ಇನ್ನೊಂದ್ ಕಡೆ ಸಿಚುವೇಶನ್ ನೋಡಿದಾಗ ನಿಮ್ಮ ಒಂದು ಪ್ರಾಡಕ್ಟ್ಸ್ ಇರುತ್ತೆ ಗೊತ್ತಾ, ಅದನ್ನ ಭಾರತಕ್ಕೆ ಶಿಪ್ ಮಾಡಿದ್ರೆ ಅಥವಾ ನೀವು ಇಂಡಿಯನ್ ಕ್ಲೈಂಟ್ಸ್ ಗಳಿಗೆ ಸರ್ವಿಸ್ ಕೊಡೋ ಕನ್ಸಲ್ಟೆಂಟ್ ಆಗಿದ್ರೆ ಭಾರತಕ್ಕೆ ಎಂದೂ ಕೂಡ ಬಂದಿಲ್ಲ ಅಂತಂದ್ರೆ, ಇಲ್ಲಿ ಯಾವುದೇ ಫಿಸಿಕಲ್ ಅಪಿಯರೆನ್ಸು ಅಥವಾ ಪ್ರೆಸೆನ್ಸ್ ಇಲ್ಲ ಅಂತಂದ್ರೆ ಆಗ ನಿಮ್ಗೆ ಬಹುಶಃ PE ಇರೋದೇ ಇಲ್ಲ. ಅಂದ್ರೆ ಮಧ್ಯದಲ್ಲಿ ಒಂದು ಗ್ರೇ ಏರಿಯಾ ಇದೆ. ಹಾಗೇನೆ ಹೆಚ್ಚೆಚ್ಚು ಕೆಲಸ ರಿಮೋಟ್ ಆಗಿ ಮತ್ತೆ ಇಂಟರ್ನೆಟ್ ಮೂಲಕ ಆಗ್ತಿರೋದ್ರಿಂದ ಅದು ಬೆಳೆಯೋದಕ್ಕೆ ಶುರು ಮಾಡ್ಕೊಂಡಿದೆ ಅಲ್ವಾ. ಒಂದ್ ವೇಳೆ ನಿಮ್ಗೆ ಅಫಿಷಿಯಲಿ ಇಲ್ಲಿ ಆಫೀಸ್ ಇಲ್ಲ ಅಂತ ಅನ್ಕೊಳ್ಳೋಣ, ಆದ್ರೆ ನಿಮ್ ಜನ ಮಾತ್ರ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡೋದಕ್ಕೆ ನಿರಂತರವಾಗಿ ಭಾರತಕ್ಕೆ ಬಂದು ಹೋಗ್ತಿದ್ರೆ, ನಿಮ್ ಹತ್ರ ಅಂದ್ರೆ ಇಂಡಿಯಾದಲ್ಲಿರೋ ಒಂದು ಕನ್ಸಲ್ಟೆಂಟ್ಸ್ ಗಳಿದ್ದೂನು ಅವರು ಟೆಕ್ನಿಕಲ್ ಆಗಿ ಆನ್ ರಿಟೈನರ್ ಇರೋ ಕಾಂಟ್ರಾಕ್ಟರ್ಸ್ ಅಲ್ಲಿ ಇದ್ರೆ ನೋಡಿ, ಈಗ ಹೆಚ್ಚು ಕಡಿಮೆ ನಿಮ್ಮ ಎಂಪ್ಲಾಯೀಸ್ ತರನೇ ವರ್ತಿಸ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ನೀವು ಆನ್ಲೈನ್ ಅಲ್ಲೇ ಮ್ಯಾನೇಜ್ ಆಗೋ ಒಂದು ಆಪ್ ಅನ್ನ ಕೂಡ ನಡೆಸ್ತಿರ್ತೀರಾ. ಭಾರತದಲ್ಲಿ ಒಂದು ಗಿಗ್ ವರ್ಕರ್ಸ್ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಿದಾರ ಅಂತ ಅನ್ಕೊಳ್ಳೋಣ. ಅಲ್ಲೇ ವಿಷಯಗಳು ತುಂಬಾ ಟ್ರಿಕ್ಕಿ ಆಗೋದು. ಅಂದ್ರೆ ಭಾರತೀಯರ ಜೊತೆ ಕೆಲಸ ಮಾಡೋದು ಮತ್ತೆ ಭಾರತದಲ್ಲಿ ಬಿಸ್ನೆಸ್ ನಡೆಸೋ ಜಾಗ ಹೊಂದೋದು ಈ ಒಂದು ನಡುವಿನ ಗೆರೆ ಇದ್ದ ಹಾಗೆ. ಫಾರ್ ಎಕ್ಸಾಂಪಲ್, ಒಬ್ಬ ಫಾರಿನ್ ಕನ್ಸಲ್ಟೆಂಟ್ ವರ್ಷಕ್ಕೆ 1-2 ಸಲ ಭಾರತಕ್ಕೆ ಬರ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಇನ್ನು ಭಾರತೀಯ ಎಂಟಿಟೀಸ್ಗೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕೋ ಯಾವುದೇ ರೈಟ್ಸ್ ಇರೋದಿಲ್ಲ. ಆದ್ರೆ ಅವರು ಪ್ರತಿ ತಿಂಗಳು ಭಾರತಕ್ಕೆ ಬಂದು ಹೆಚ್ಚು ಕಡಿಮೆ ಒಂದು ಇಂಡಿಯನ್ ಪ್ರಾಜೆಕ್ಟ್ ನಡೆಸ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಒಂದಲ್ಲ ಒಂದು ಸ್ಟೇಜ್ ನಲ್ಲಿ ಆಗ ಟ್ಯಾಕ್ಸ್ ಅಥಾರಿಟೀಸ್ ನಿಮ್ಗೆ ಗೊತ್ತಲ್ವಾ ಎಫೆಕ್ಟಿವ್ ಆಗಿ ಇಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಇದೇ ತರದ ಒಂದು ಸಿಚುವೇಶನ್ಸ್ ನ ಸುಪ್ರೀಂ ಕೋರ್ಟ್ ಕೂಡ ನೋಡ್ತಿರೋದು. ಹಯಾತ್ ನ ನೀವು ನೋಡಿದಾಗ UAE ಬೇಸ್ಡ್ ಕಂಪನಿ ಒಂದನ್ನ ನಡೆಸ್ತಿತ್ತು. ಅದು ಭಾರತದ ಒಂದು ಹೋಟೆಲ್ಸ್ ಗಳಿಗೆ ಸ್ಟ್ರಾಟಜಿಕ್ ಓವರ್ಸೆಟ್ ಸರ್ವಿಸಸ್ ಅನ್ನು ಕೂಡ ಕೊಡ್ತಿತ್ತು. ಅಂದ್ರೆ ಲೀಗಲಿ ನೀವು ನೋಡಿದಾಗ ಅವರು ತಮ್ಮ ಹೋಟೆಲ್ಸ್ ನ ಡೈರೆಕ್ಟ್ ಆಗಿ ಅಂದ್ರೆ ಸ್ವಂತ ಮಾಡ್ಕೊಂಡು ಅಥವಾ ಆಪರೇಟ್ ಮಾಡ್ತಿರ್ಲಿಲ್ಲ. 2008ರಲ್ಲಿ ಅಂದ್ರೆ ಹಯಾತ್ ಡೆಲ್ಲಿ ಮತ್ತೆ ಮುಂಬೈನಲ್ಲಿ 2 ಹೋಟೆಲ್ಸ್ ನಡೆಸ್ತಿದ್ದ ಏಷ್ಯನ್ ಹೋಟೆಲ್ಸ್ ಜೊತೆ ಸ್ಟ್ರಾಟಜಿಕ್ ಓವರ್ಸೆಟ್ ಸರ್ವಿಸಸ್ ಅಂತ ಒಂದು ಅಗ್ರಿಮೆಂಟ್ ಇರುತ್ತೆ, ಅದನ್ನ ಸೈನ್ ಮಾಡಿತ್ತು. ಎರಡೂ ಕೂಡ ಅಂದ್ರೆ ಹಯಾತ್ ಹೋಟೆಲ್ಸ್ ಅಂತ ಬ್ರಾಂಡೆಡ್ ಆಗಿದ್ವು. ಇನ್ನು ಈ 20 ವರ್ಷದ ಕಾಂಟ್ರಾಕ್ಟ್ ಅಡಿಯಲ್ಲಿ ನೀವು ನೋಡಿದಾಗ ಹಯಾತ್ ಆ ಹೋಟೆಲ್ಸ್ ಗಳ ಹೈ ಕ್ವಾಲಿಟಿ ಫುಲ್ ಸರ್ವಿಸಸ್ ಮತ್ತೆ ಒಂದು ಹಯಾತ್ ಬ್ರ್ಯಾಂಡ್ ಹೋಟೆಲ್ಸ್ ಆಗಿ ನಡೆಯೋ ತರನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಾಟಜಿಕ್ ಪ್ಲಾನಿಂಗ್, ಬ್ರ್ಯಾಂಡ್ ಸ್ಟ್ಯಾಂಡರ್ಡ್ಸ್ ಮತ್ತೆ ನೋ ಹೌ ಅಂತ ಆಫರ್ ಮಾಡ್ತು. ಅದು ತನ್ನನ್ನೇ ಅಂದ್ರೆ ಕನ್ಸಲ್ಟೆಂಟ್ ಮತ್ತೆ ತಮ್ಮ ಬ್ರ್ಯಾಂಡ್ಸ್ ಅಲ್ಲಿ ಉಸ್ತುವಾರಿಯಾಗಿ ಪೊಸಿಷನ್ ಮಾಡ್ಕೊಂಡಿರೋ ಹಾಗೆ ಕಾಣ್ತು ನೋಡಿ. ಲೀಗಲಿ ಇಂಡಿಯನ್ ಹೋಟೆಲ್ ಓನರ್ ಡೇ ಟು ಡೇ ಆಪರೇಷನ್ಸ್ ನ ಹ್ಯಾಂಡಲ್ ಮಾಡ್ತಿದ್ರು. ಹಾಗೇನೆ ಹಯಾತ್ ನ ನೀವು ನೋಡಿದಾಗ ತನ್ನ ಒಂದು ಬ್ರ್ಯಾಂಡ್ ನೇಮ್ ನ ಅವ್ರಿಗೂ ಕೂಡ ಕೊಡೋ ತರ ದೂರದಿಂದ ಕಾಣ್ತಿತ್ತು, ಅಂದ್ರೆ ಅಡ್ವೈಸ್ ಮಾಡ್ತಿದ್ರು ಅಂತ. ಹಯಾತ್ ತನಗೆ ಭಾರತದಲ್ಲಿ PE ಇದೆ ಅಂತ ಸೂಚಿಸಬಹುದಾದ ಯಾವುದೇ ರೂಲ್ ನ ಬ್ರೀಚ್ ಮಾಡದ ಹಾಗೇನು ಕೂಡ ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇದ್ರು. ಅಂದ್ರೆ ಬೇಸಿಕಲಿ ಹಯಾತ್ ಏನ್ ಮಾಡ್ತಿತ್ತು, ತನಗೆ ಭಾರತದಲ್ಲಿ PE ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗದಿರೋ ರೀತಿ ಕೆಲಸ ಮಾಡ್ತಿತ್ತು, ಅಂದ್ರೆ ಅದನ್ನ ರಿಜೆಕ್ಟ್ ಮಾಡ್ತಿತ್ತು ಅಂತ. ನಿಜ ಹೇಳ್ಬೇಕು ಅಂತಂದ್ರೆ ಇಂಡಿಯಾ UAE ಟ್ರೀಟಿ ಒಂದು ಕ್ಲಾಸ್ ಇದೆ. ಒಂದು ಬಿಸ್ನೆಸ್ ನ ಎಂಪ್ಲಾಯೀಸ್ ವರ್ಷದಲ್ಲಿ 9 ತಿಂಗಳಿಗಿಂತ ಹೆಚ್ಚು ಕಾಲ ಭಾರತದಲ್ಲಿದ್ರೆ ಸರ್ವಿಸ್ PE ಉಂಟಾಗತ್ತೆ ಅಂತ. ಇನ್ನು ಹಯಾತ್ ತಮ್ಮ ಯಾವುದೇ ಅಡ್ವೈಸರಿ ಎಕ್ಸ್ಪರ್ಟ್ಸ್ ಈ ಒಂದು ಪೀರಿಯಡ್ ಅನ್ನ ಮೀರಿ ಉಳ್ದ ಹಾಗೇನು ಕೂಡ ನೋಡ್ಕೊಂಡಿತ್ತು ನೋಡಿ. ಆದ್ರೆ ಟ್ಯಾಕ್ಸ್ ಅಥಾರಿಟೀಸ್ಗೆ ಇದೆಲ್ಲವೂ ಕೂಡ ಹಯಾತ್ ನಿಜವಾಗ್ಲೂ ಭಾರತದ ಒಂದು ಆಪರೇಷನ್ಸ್ ನ ಎಷ್ಟೊಂದು ಕಂಟ್ರೋಲ್ ಮಾಡ್ತಿತ್ತು ಅನ್ನೋದನ್ನ ಒಂದ್ ಕಡೆ ಅಂದ್ರೆ ಸ್ಮೋಕ್ ಸ್ಕ್ರೀನ್ ತರ ಕಾಣ್ತಾ ಇತ್ತು. ಅವ್ರಿಗೆ ನೀವು ನೋಡಿದಾಗ ಹಯಾತ್ ನಿಜವಾಗ್ಲೂ ಆ ಹೋಟೆಲ್ಸ್ ಗಳನ್ನ ನಡೆಸ್ತಿತ್ತು ಅನ್ಸ್ತಾ ಇತ್ತು. ಅಂದ್ರೆ SOSA ಅಗ್ರಿಮೆಂಟ್ ನೀವು ನೋಡಿದಾಗ ಹಯಾತ್ಗೆ ಅವು ಹೇಗೆ ನಡಿಬೇಕು ಅನ್ನೋದ್ರ ಮೇಲೆ ಸ್ವೀಪಿಂಗ್ ಪವರ್ಸ್ ಅನ್ನ ಕೊಟ್ಟಿತ್ತು ನೋಡಿ. ಅದು ಪ್ರಮುಖ ಹೋಟೆಲ್ ಸಿಬ್ಬಂದಿಯನ್ನು ಕೂಡ ನೇಮಿಸಿತ್ತು. ಇನ್ನು ಪಾಲಿಸೀಸ್ ನ ಮತ್ತೆ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡಬಹುದಾಗಿತ್ತು. ಈಗ ಬೇರೆ ಬೇರೆ ಎಲ್ಲ ಒಂದು ಹಣಕಾಸಿನ ಮೇಲೆ ಪ್ರಭಾವ ಬೀರೋ ಎಲ್ಲಾ ಸಿಸ್ಟಮ್ನು ಕೂಡ ಇವರು ಸೆಟ್ ಮಾಡ್ಕೊಂಡಿದ್ರು. ಸಾಮಾನ್ಯವಾಗಿ ನೀವು ನೋಡೋದಾದ್ರೆ ಆ ಹೋಟೆಲ್ಸ್ಗಳು ಹೇಗೆ ಕೆಲಸ ಮಾಡುತ್ತೆ, ಆಪರೇಟ್ ಮಾಡುತ್ತೆ ಅನ್ನೋದ್ರಲ್ಲಿ ದೊಡ್ಡ ಪಾತ್ರವನ್ನೇ ಹೊಂದಿತ್ತು. ಕೇವಲ ಅಡ್ವೈಸಿಂಗ್ ನೀಡೋ ಯಾರಿಗೂ ಕೂಡ ಇಷ್ಟೊಂದು ಪಾರ್ಟಿಸಿಪೇಷನ್ಸ್ ಇರೋದು ಇಲ್ಲ ಮತ್ತೆ ರೈಟ್ಸು ಇರೋದಿಲ್ಲ. ತುಂಬಾನೇ ಆಕ್ಟಿವ್ ಆಗಿ ಇವರು ಮ್ಯಾನೇಜ್ಮೆಂಟ್ ನಡೆಸ್ತಿದ್ದಾರೆ ಅಂತ ಗೊತ್ತಾಗಿತ್ತು ಬಿಡಿ. ಸುಪ್ರೀಂ ಕೋರ್ಟ್ ಈ ಫ್ಯಾಕ್ಟ್ಸ್ ಗಳನ್ನ ತುಂಬಾ ಸೂಕ್ಷ್ಮವಾಗಿ ನೋಡಿತ್ತು. ಅಂದ್ರೆ ಹಯಾತ್ ನ ಪಾತ್ರ ಹೈ ಲೆವೆಲ್ ಪಾಲಿಸಿ ಫಾರ್ಮುಲೇಷನ್ಸ್ ಅನ್ನ ಮೀರಿಸಿ ಅಂದ್ರೆ ಈ ಒಂದು ಹೋಟೆಲ್ಸ್ ಗಳಿಗೆ ಆಕ್ಚುಲ್ ಇಂಪ್ಲಿಮೆಂಟೇಷನ್ ಕೂಡ ಎಕ್ಸ್ಪ್ಯಾಂಡ್ ಮಾಡಿದೆ ಅನ್ನೋದನ್ನ ಇವರು ಕನ್ಫರ್ಮ್ ಮಾಡ್ಕೊಂಡ್ರು. ಅಂದ್ರೆ ಹೆಚ್ಚು ಕಡಿಮೆ ಆ ಒಂದು ಹೋಟೆಲ್ಸ್ ಗಳನ್ನ ನೀವು ನೋಡೋದಾದ್ರೆ ಮ್ಯಾನೇಜಿಂಗ್ ಮಾಡೋದು ಮತ್ತೆ ಕಂಟ್ರೋಲಿಂಗ್ ಮಾಡೋದು ಇವ್ರ ಕೈಲೇ ಇತ್ತು ಬಿಡಿ. ಅಂದ್ರೆ ಕೇವಲ ಕನ್ಸಲ್ಟೆಂಟ್ ಅನ್ನೋ ಕ್ಲೇಮ್ ನ ಇವರು ತುಂಬಾ ಹಾಸ್ಯಾಸ್ಪದವಾಗಿ ಹಾಕಿದ್ರು, ಆದ್ರೆ ಮಾಡ್ತಿದ್ದ ಕೆಲಸನೇ ಬೇರೆ ಆಗಿತ್ತು. ಸೊ ಹಯಾತ್ಗೆ ಇಲ್ಲಿ ಆಫೀಸ್ ಇಲ್ಲದೆ ಇದ್ರು ಅದರ ಹೋಟೆಲ್ಸ್ ಗಳು ಮಾತ್ರ ಹಯಾತ್ಗೆ ಒಂದು ಪ್ಲೇಸ್ ಆಫ್ ಬಿಸ್ನೆಸ್ ಆಗಿದ್ದಕ್ಕೆ ಕಣ್ಣು ಹಿಡಿಬೇಕು ಅಂತಾನೆ ಕೋರ್ಟ್ ಎಲ್ಲೋ ಒಂದ್ ಕಡೆ ಕೇಳ್ಕೊಂಡಿದ್ದು. ಇನ್ನು ಕೋರ್ಟ್ ಕೂಡ ಇದು ಖಂಡಿತವಾಗ್ಲೂ ಆಗಿದೆ ಅನ್ನೋದನ್ನ ಎಲ್ಲೋ ಒಂದ್ ಕಡೆ ಸೂಚಿಸ್ತು ಬಿಡಿ. ಹಯಾತ್ ಇಂಡಿಯಾ UAE ಟ್ರೀಟಿನ ನೀವು ನೋಡಿದಾಗ ಇದನ್ನ ಕವರ್ ಮಾಡ್ಕೊಂಡ್ರು. ಯಾರೂ ಕೂಡ ಭಾರತದಲ್ಲಿ 9 ತಿಂಗಳಿಗಿಂತ
ಹೆಚ್ಚು ಕಾಲ ಉಳ್ದೇ ಇಲ್ಲ ಅಂತ ಕ್ಲೈಮ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತು. ಆದ್ರೆ ಕೋರ್ಟ್ ಅದನ್ನ ಒಪ್ಲಿಲ್ಲ. ಆದ್ರೆ ಕೋರ್ಟ್ ಪ್ರಕಾರ ನೀವು ನೋಡೋದಾದ್ರೆ ಹಯಾತ್ ಭಾರತದಲ್ಲಿ ಒಂದು ನಿರಂತರವಾಗಿ ಬಿಸ್ನೆಸ್ ಆಪರೇಷನ್ಸ್ ಅನ್ನ ಹೊಂದಿತ್ತು. ಅದು ವರ್ಷ ಪೂರ್ತಿ ಕೂಡ ನಡೀತಿತ್ತು. ಅಂದ್ರೆ ಕೆಲವು ಎಂಪ್ಲಾಯೀಸ್ ಅನ್ನ ನೀವು ನೋಡಿದಾಗ ಬರ್ತಾರೆ ಹೋಗ್ತಾರೆ ಅನ್ನೋದು ಮುಖ್ಯ ಆಗಿರಲ್ಲ. ಹೋಟೆಲ್ ತಾನೇ ಭಾರತದಲ್ಲಿ ಹಯಾತ್ನ ಆಪರೇಷನ್ಸ್ ಒಂದು ಇಂಡಿಯನ್ PE ಮಾಡ್ತು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಭಾರತ ಹಯಾತ್ನ ಇಂಡಿಯನ್ ಅಂದ್ರೆ ಲಾಭದ ಮೇಲೆ ಟ್ಯಾಕ್ಸ್ ಹಾಕ್ಬೋದು. ಆದ್ರೆ ಅಷ್ಟು ಮಾತ್ರ ಅಲ್ಲ, ಒಮ್ಮೆ PE ಹರ್ಡಲ್ ಮುಗಿದ ಮೇಲೆ ಮುಂದಿನ ಹೋರಾಟ ಇರೋದು ಆ ಟ್ಯಾಕ್ಸ್ ಎಷ್ಟು ಅನ್ನೋದ್ರ ಮೇಲೆ. ಅದನ್ನ ಕಂಡು ಹಿಡಿಯೋದು ತುಂಬಾ ಟ್ರಿಕ್ಕಿ ಆಗಿರ್ಬೋದು ಬಿಡಿ. 2022ರ ಈ ಒಂದು ನೋಕಿಯಾ ಸೊಲ್ಯೂಷನ್ಸ್ ಅಂಡ್ ನೆಟ್ವರ್ಕ್ ಕೇಸ್ ಅನ್ನೇ ತಗೊಳ್ಳಿ. ನೋಕಿಯಾದ ಗ್ಲೋಬಲ್ ಪೇರೆಂಟ್ ಕಂಪನಿ ಗ್ಲೋಬಲಿ ನೆಟ್ ಲಾಸ್ ಅಲ್ಲಿ ಇತ್ತು ಅಲ್ವಾ. ಹಾಗಾಗಿ ಕಂಪನಿಯ ಒಂದು ಇಂಡಿಯನ್ PE ಮೇಲೆ ಭಾರತ ಟ್ಯಾಕ್ಸ್ ಹಾಕೋಕೆ ಏನೂ ಇಲ್ಲ ಅಂತ ಕೋರ್ಟೆ ತೀರ್ಮಾನಕ್ಕೆ ಬಂತು. ಆದ್ರೆ ಹಯಾತ್ನ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ. ಸುಪ್ರೀಂ ಕೋರ್ಟ್ ತುಂಬಾನೇ ಕ್ಲಿಯರ್ ಮಾಡ್ತು ಕೂಡ. ಹಯಾತ್ನ ಈ ಒಂದು ಇಂಡಿಯನ್ PE ಏನಿದೆ ಅಲ್ವಾ, ಇದು ಒಂದು ಸ್ಟ್ಯಾಂಡ್ ಅಲೋನ್ ಮಿನಿ ಕಂಪನಿ ತರ ಟ್ರೀಟ್ ಮಾಡಲಾಗುತ್ತೆ. ಇನ್ನು ವಿಶಾಲವಾದ ಈ ಒಂದು ಹಯಾತ್ ಗ್ರೂಪ್ ಅಲ್ಲಿ ನೀವು ನೋಡೋದಾದ್ರೆ ಲಾಭನೇ ಇರ್ಲಿ ಅಥವಾ ನಷ್ಟದ ರೂಪದಲ್ಲೇ ಇರ್ಲಿ, ಇದನ್ನ ನಾವೇನಂತೀವಿ ಸ್ವಿಮ್ಮಿಂಗ್ ಇನ್ ರೆಡ್ ಲಿಂಕ್ ಅಂತ ಹೇಳ್ತೀವಿ, ಮತ್ತೆ ಗ್ಲೋಬಲ್ ಲಾಸಸ್ ಅಂತ ಹೇಳ್ತೀವಿ. ಭಾರತಕ್ಕೆ ಮುಖ್ಯ ಆಗೋದೇ ಇಲ್ಲ. ಕೋರ್ಟ್ ಪ್ರಕಾರ ಆ ಒಂದು ಇಂಡಿಯನ್ ಲಾಭವನ್ನ PE ಒಂದು ಪ್ರತ್ಯೇಕ ಎಂಟರ್ಪ್ರೈಸಸ್ ಆಗಿದ್ದ ಹಾಗೆ ನೋಡಲಾಗತ್ತೆ ಅಂತ. ಹಯಾತ್ನ ಕೇಸ್ ತುಂಬಾ ಯುನೀಕ್ ಅನ್ಸ್ಬೋದು, ಆದ್ರೆ ಒಂದು ವಿಶಾಲವಾದ ಪ್ರಶ್ನೆಯನ್ನ ಇಲ್ಲಿ ತೋರಿಸುತ್ತೆ. ಇವತ್ತಿನ ಜಗತ್ನಲ್ಲಿ ಒಂದು ದೇಶವನ್ನ ನೀವು ನೋಡಿದಾಗ ಬಿಸ್ನೆಸ್ ಮಾಡೋದು ಅಂತಂದ್ರೆ ಏನು, ಕೆಲವು ಕೇಸಸ್ ಸ್ಪಷ್ಟ ಆಗುತ್ತೆ ಬಿಡಿ. ಒಂದು ಫಾರಿನ್ ಕಂಪನಿ ಭಾರತದಲ್ಲಿ ಫ್ಯಾಕ್ಟರಿ ಓಪನ್ ಮಾಡಿದಾಗ, ಆದ್ರೆ ಅದು ತುಂಬಾ ಮಾಡರ್ನ್ ಆಗಿದೆ ಅಂತ ಅನ್ಕೊಳ್ಳೋಣ, ಡಿಜಿಟಲ್ ಬಿಸ್ನೆಸ್ ಮಾಡೆಲ್ಸ್ ಗಳಾಗಿರ್ಬೋದು ಮತ್ತೆ ಫಿಸಿಕಲ್ ಪ್ರೆಸೆನ್ಸ್ ನ ಗೆರೆಗಳು ಏನಿರುತ್ತೆ ಗೊತ್ತಾ, ಅದನ್ನ ಪೂರ್ತಿ ಅಂದ್ರೆ ಎಲ್ಲೋ ಒಂದ್ ಕಡೆ ತೆಗೆದು ಹಾಕಕ್ಕಾಗತ್ತಾ? ಈಗ ನೀವೇ ನೋಡಿ, ಇಂಥ ಬಿಸ್ನೆಸ್ ಗಳಿಗೆ ಟ್ಯಾಕ್ಸ್ ಕೋಡ್ಸ್ ಒಂದೊಂದು ಸಿಚುವೇಶನ್ಸ್ಗೆ ಬರೀತಾರೆ, ಇನ್ನೊಂದ್ ಕಡೆ ಬರೆಯೋದಿಲ್ಲ. ಅಂದ್ರೆ Airbnb ಅದನ್ನೇ ಯೋಚಿಸ್ಕೊಂಡು ಮಾಡಿರೋದು. ಇಂಡಿಯನ್ ಪ್ರಾಪರ್ಟಿ ರೆಂಟಲ್ಸ್ ನಿಂದ ಹಣ ಗಳಿಸೋ ಒಂದು ಫಾರಿನ್ ಪ್ಲಾಟ್ಫಾರ್ಮ್ ಅಲ್ವಾ ಇದು. ಅಂದ್ರೆ ಒಂದ್ ಕಡೆ ನೀವು ನೋಡಿದಾಗ ಅದು ಪ್ರಾಪರ್ಟೀಸ್ ನ ಹೇಗೆ ನಡೆಸಬೇಕು ಅನ್ನೋದನ್ನ ಹೆವಿಲಿ ಕಂಟ್ರೋಲ್ ಮಾಡುತ್ತೆ. ಆದ್ರೆ Airbnb ಭಾರತದಲ್ಲಿ ಯಾವುದೇ ರಿಯಲ್ ಎಸ್ಟೇಟ್ ಅನ್ನ ಸ್ವಂತದಾಗಿ ಮಾಡ್ಕೊಂಡಿಲ್ಲ. ಸೊ Airbnbಗೆ ಭಾರತದಲ್ಲಿ PE ಇದೆಯಾ? ಟ್ರೆಡಿಷನಲ್ ರೂಲ್ಸ್ ಪ್ರಕಾರ ಬಹುಶಃ ಖಂಡಿತವಾಗ್ಲೂ ಇಲ್ಲ. ಇನ್ನು ಕಂಪನಿಗೆ ಭಾರತದಲ್ಲಿ ಆಫೀಸ್ ಅಥವಾ ಎಂಪ್ಲಾಯೀಸ್ಗಳು ಕೂಡ ಇಲ್ಲ. ಆದ್ರೆ ಕೆಲವು ದೇಶಗಳು ಈ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಡಿಜಿಟಲ್ ಟ್ಯಾಕ್ಸಸ್ ನ ರೀಡಿಫೈನ್ ಮಾಡ್ತಾ ಇದೆ. ಭಾರತವು ಕೂಡ ಸೇರ್ಕೊಂಡಂತೆ. ನೋಡಿ, ಭಾರತದ ಈ ಒಂದು ಈಕ್ವಲೈಸೇಷನ್ ಲೆವಿನ ನೀವು ನೋಡಿದಾಗ ಬೇಸಿಕಲಿ ಒಂದು ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ತರ ಇಂಟ್ರೊಡ್ಯೂಸ್ ಮಾಡಿರೋದು. ಹಯಾತ್ನ ತೀರ್ಪು ಅಂದ್ರೆ ಡಿಜಿಟಲ್ ಅಥವಾ ರಿಮೋಟ್ ಮಾಡೆಲ್ಸ್ ಗಳಿಗೆ ರೂಲ್ಸ್ ಏನಿದೆ ಅಲ್ವಾ, ಅದನ್ನ ಆಟೋಮೆಟಿಕ್ಲಿ ಬದಲಾಯಿಸೋದಿಲ್ಲ. ಆದ್ರೆ ಪ್ರೆಸೆನ್ಸ್ ಇದೇನಿದೆ ಅಲ್ವಾ, ಇದು ಅಗ್ರೆಸಿವ್ ನಿಲುವನ್ನ ತೋರ್ಸತ್ತೆ. ಅಂದ್ರೆ ನೀವು ಏನೇ ಮಾಡಿ ಭಾರತದಲ್ಲಿ ನಿಮ್ಮ ಆಫೀಸ್ ಇರಬೇಕು ಅನ್ನೋದನ್ನ ತೋರ್ಸೋದು. ಒಂದ್ ವೇಳೆ ನೀವು ಫಾರಿನರ್ ಆಗಿದ್ದು ಇಂಡಿಯಾದಲ್ಲಿ ನೀವು ಬಿಸ್ನೆಸ್ ನ ನಡೆಸ್ತಿದ್ರೆ ಟೆಕ್ನಿಕಲಿ ಇಲ್ಲಿ ಯಾವ ಆಫೀಸು ಇಲ್ಲ ಅಂತ ಅನ್ಕೊಳ್ಳೋಣ, ಮತ್ತೆ ಭಾರತದಲ್ಲಿರೋ ಎಂಪ್ಲಾಯೀಸ್ಗಳು ಕೂಡ ಇಲ್ಲ ಅಂತಾನೆ ಕನ್ಸಿಡರ್ ಮಾಡೋಣ. ಅಂತ ಟೈಮಲ್ಲಿ ಈ ಗ್ರೇ ಏರಿಯಾಸ್ ಅಂದ್ರೆ ಈ ಪ್ರಾಬ್ಲಮ್ ಏನಿರುತ್ತೆ ಗೊತ್ತಾ, ಇದು ಇನ್ನೂ ಬಗೆಹರಿದಿಲ್ಲ ಅಂತ. ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾಗಿ ನಮ್ಗೆ ಉತ್ತರಗಳು ಗೊತ್ತಿಲ್ಲ. ಅಂದ್ರೆ ನಮ್ಗೆ ಅರ್ಥ ಆಗುವಂತ ಉತ್ತರಗಳು ಬಂದಾಗ ಖಂಡಿತವಾಗ್ಲೂ ನಾವು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ತಿಳಿಸ್ತೀವಿ. ಇದಷ್ಟು ಸ್ಟೋರೀಸ್ ನ ಅಪ್ಡೇಟ್ಸ್ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, CCI ಪ್ರತಿಸ್ಪರ್ಧಿ ಬಿರ್ಲಾ ಒಪೋಸ್ ನ ಬ್ಲಾಕ್ ಮಾಡ್ತಿದೆ ಅನ್ನೋ ಒಂದು ಆರೋಪದ ಮೇಲೆ ಏಷ್ಯನ್ ಪೇಂಟ್ಸ್ ಇನ್ವೆಸ್ಟಿಗೇಟ್ ನಡೆಸ್ತಿರ್ಬೇಕಾದ್ರೆ ಕಂಪನಿ ಒಂದು ದುರ್ಬಲವಾದ Q1 ರಿಸಲ್ಟ್ಸ್ ಕೂಡ ಕೊಟ್ಟಿದೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 6% ಬಿದ್ದಿದ್ದು 1117 ಕ್ರೋರ್ಸ್ಗೆ ಇಳಿದೋಗಿದೆ. ಇನ್ನು ರೆವಿನ್ಯೂ ನೀವು ನೋಡಿದಾಗ 8924 ಕ್ರೋರ್ಸ್ ಅಲ್ಲಿ ಫ್ಲಾಟ್ ಆಗಿದೆ ಅಂತ. ಡೆಕೋರೇಟಿವ್ ಪೇಂಟ್ಸ್ ನೀವು ನೋಡಿದಾಗ ಕೇವಲ 3.9% ವಾಲ್ಯೂಮ್ ಗ್ರೋತ್ ಅನ್ನ ಕೊಟ್ಟಿದೆ. ಹಾಗೆ 1.2% ರೆವಿನ್ಯೂ ಕೂಡ ಡೌನ್ ಫಾಲ್ ಆಗಿದೆ. ಇನ್ನು ಗ್ರಾಸ್ ಮಾರ್ಜಿನ್ಸ್ ನೀವು ನೋಡಿದಾಗ 43%ಗೆ ಇಳಿದೋಗಿದೆ. ಹೆಚ್ಚಿರೋ ಒಂದು ಮಾರ್ಕೆಟಿಂಗ್ ಕಾಸ್ಟ್ ಗಳಾಗಿರ್ಬೋದು ಮತ್ತೆ ಬೇಗ ಬಂದಿರೋ ಒಂದು ಮಳೆಗಾಲದ ಒಂದು ಪ್ರದರ್ಶನಕ್ಕೆ ಹೊಡೆತ ತಂದ ಇವೆಲ್ಲನೂ ಕೂಡ ಕಾರಣ ಆಗಿರೋದು ಅಂತ ಇಲ್ಲಿ ತೋರಿಸ್ತಿರೋದು. ಆದ್ರೂ ಕೂಡ ಕಂಪನಿಯ ರಿಪೋರ್ಟ್ ಪ್ರಕಾರ ಇಂಡಸ್ಟ್ರಿಯಲ್ ಕೋಟಿಂಗ್ಸ್ ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಎರಡನೇದು, ಮುಂಬೈ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಫರ್ಮ್ ಎಲ್ಸಿಡ್ ಕ್ವಿಕ್ ಕಾಮರ್ಸ್ ಕಂಪನಿ ಜೆಪ್ಟೋದಲ್ಲಿ ಒಂದು ಸಣ್ಣ ಅಂದ್ರೆ ಸ್ಮಾಲ್ ಸ್ಟೇಕ್ ಅನ್ನ ಪರ್ಚೇಸ್ ಮಾಡ್ತಿದೆ. ಇದರಿಂದ ಸ್ಟಾರ್ಟ್ ಅಪ್ ನ ಒಂದು ವ್ಯಾಲ್ಯೂನ ನೀವು ನೋಡಿದಾಗ $6 ಬಿಲಿಯನ್ ಆಗುತ್ತೆ. ಭಾರತದ ಕ್ವಿಕ್ ಡೆಲಿವರಿ ಮಾರ್ಕೆಟ್ ಅಲ್ಲಿ ಹೆಚ್ಚಿರೋ ಅಂದ್ರೆ ಈ ಒಂದು ಗ್ರೋಯಿಂಗ್ ಕಾಂಪಿಟೇಷನ್ ಏನಿದೆ ಅಲ್ವಾ, ಇದನ್ನ ಎದುರಿಸುತ್ತಾ ಅಂದ್ರೆ ಪಬ್ಲಿಕ್ ಲಿಸ್ಟಿಂಗ್ ಗೆ ಸಿದ್ಧವಾಗ್ತಿರೋ ಜೆಪ್ಟೋಗೆ ಇದೊಂದು ಎರಡನೇ ಪ್ರಮುಖ ಫಂಡಿಂಗ್ ಡೀಲ್ ಆಗಿದೆ ನೋಡಿ. ಮೂರನೇದು, ಟಾಟಾ ಮೋಟಾರ್ಸ್ ಇತ್ತೀಚೆಗೆ ತಮ್ಮ ಒಂದು ಕಮರ್ಷಿಯಲ್ ವೆಹಿಕಲ್ಸ್ ಬಿಸ್ನೆಸ್ ನ ಡಿಮರ್ಜ್ ಮಾಡ್ಕೊಂಡಿದೆ. ಈಗ ಅದು ಇಟಾಲಿಯನ್ ಟ್ರಕ್ ಮೇಕರ್ ಐವ್ಯಾಕೋವನ್ನ $4.5 ಬಿಲಿಯನ್ ಗೆ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಿದ್ಧ ಆಗಿದೆ ನೋಡಿ. ಇದು ಅವರ ಇದುವರೆಗಿನ ಅತಿ ದೊಡ್ಡ ಡೀಲ್. ಬೇಗನೆ ಫೈನಲೈಸ್ಡ್ ಮಾಡ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಿರೋ ಈ ಒಂದು ಪರ್ಚೇಸ್ ನ ನೀವು ನೋಡಿದಾಗ ಐವ್ಯಾಕೋದ ಒಂದು ಡಿಫೆನ್ಸ್ ಬಿಸ್ನೆಸ್ ಸೇರ್ಕೊಂಡಿಲ್ಲ. ಕಮರ್ಷಿಯಲ್ ವೆಹಿಕಲ್ ಸೆಕ್ಟರ್ ನಲ್ಲಿ ಟಾಟಾದ ಒಂದು
ಗ್ಲೋಬಲ್ ಈ ಒಂದು ಪ್ರೆಸೆನ್ಸ್ ನ ಬಲಪಡಿಸಬೇಕು ಅಂತ ಇದೊಂದು ಸ್ಟ್ರಾಟಜಿಕ್ ಮೂವ್ ಅಂತಾನೂ ಕೂಡ ನೋಡಲಾಗುತ್ತೆ. ಕೊನೆಯ ಟಿಡ್ಬಿಟ್, ಕೆಲವು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ ಕ್ರೆಡಿಟ್ ಕಾರ್ಡ್ ಡಿಫಾಲ್ಟ್ಸ್ ಮೇಲಿನ ಇಂಟ್ರೆಸ್ಟ್ ರೇಟ್ ಕ್ಯಾಪ್ ನ ಹೆಚ್ಚು ಕಡಿಮೆ ತೆಗೆದುಹಾಕಿತು. ಈಗ ನೋಡಿದ್ರೆ ಭಾರತದ ಕ್ರೆಡಿಟ್ ಕಾರ್ಡ್ ಡೆಲಿಕ್ವೆನ್ಸಸ್ ಅಂದ್ರೆ ಸಾಲನ ರೀಪೇ ಮಾಡೋದು ಅಂತ ಹೇಳ್ತೀವಿ ಗೊತ್ತಾ, ಇದು ಕಳೆದ ಒಂದು ವರ್ಷದಲ್ಲಿ 44% ನಷ್ಟು ಹೆಚ್ಚಾಗಿ ಮಾರ್ಚ್ 2025 ಹೊತ್ತಿಗೆ 33,886 ಕ್ರೋರ್ಸ್ ತಲುಪಿದೆ. ಈ ಒಂದು ಶಾರ್ಪ್ ರೈಸ್ ಅನ್ನು ನೀವು ನೋಡಿದಾಗ ಹೆಚ್ಚುತ್ತಿರೋ ಒಂದು ಲೈಫ್ ಸ್ಟೈಲ್ ಕಾಸ್ಟ್ ಆಗಿರ್ಬೋದು ಮತ್ತೆ ಒಂದು ಸ್ಟ್ಯಾಗ್ನೆಂಟ್ ಇನ್ಕಮ್ಸ್ ನಡುವೆ ಪ್ರತಿಯೊಬ್ಬ ಕನ್ಸ್ಯೂಮರ್ಗೂ ಕೂಡ ಒಂದು ಬಾರೋಯಿಂಗ್ಸ್ ಅನ್ನ ತೋರಿಸುತ್ತೆ. ಹಾಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದು ಒಂದು ಕನ್ಸರ್ನ್ಸ್ ಕೂಡ ಜಾಸ್ತಿ ಮಾಡುತ್ತೆ. ಅಂದ್ರೆ ನಮ್ಮಂತ ಕಾಮನ್ ಪಬ್ಲಿಕ್ ಗೆ ಈ ರೀತಿ ಬೆಲೆಗಳು ಜಾಸ್ತಿ ಆಗ್ತಿದ್ರೆ ಜೀವನ ನಡೆಸೋದು ತುಂಬಾ ಕಷ್ಟ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಜಿರೋದಾ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್ಸ್. ಮುಂದಿನ ಅಪ್ಡೇಟ್ಸ್ ಒಂದಿಗೆ ನಾವು ನಾಳೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.